ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾ ಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕ ಏಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಣ ಮತ್ತು ದುರ್ಯೋಧನರು ಮಾತನಾಡಿರ್ತಕ್ಕಂಥ ಮಾತಿಗೆ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯರನ್ನು ಅನುನಯಿಸಲಿಕ್ಕೆ ಭೀಷ್ಮಾಚಾರ್ಯರು ಪ್ರಯತ್ನಪಟ್ಟರು. ಭೀಷ್ಮಾಚಾರ್ಯರ ಮಾತಿಗೆ ಉತ್ತರವನ್ನು ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು. ನೀವು ನಮ್ಮ ಹತ್ತಿರದಲ್ಲಿ ಹೀಗೆ ಕೇಳಿಕೊಳ್ಳೋದರ ಬದಲಾಗಿ ಈ ಅನರ್ಥ, ಈ ವಾಗ್ಯುದ್ಧಗಳು, ಈ ವೈಮನಸ್ಯ ಯಾರಿಂದ ಆರಂಭ ಆಗಿದೆಯೋ ಅವರನ್ನು ನೀವೇನು ಮಾಡಬೇಕು ಅಂತಂದರೆ ಸರಿಯಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತ ಅಶ್ವತ್ಥಾಮಾಚಾರ್ಯರು ನಯವಾಗಿಯೇನೆ ಯಾವ ಕ್ಷಮಾಯಾಚನೆ ತಮ್ಮನ್ನು ಮಾಡಲಿಕ್ಕೆ ಬಂದಿದ್ರು ಭೀಷ್ಮಾಚಾರ್ಯರು, ಆ ಕ್ಷಮೆಯನ್ನು ನಾನು ಕೊಡೋನಲ್ಲ. ವಾಸ್ತವದಲ್ಲಿ ಅಪರಾಧ ನನ್ನ ವಿಷಯದಲ್ಲಿ ನಡೆದಿಲ್ಲ ಅಂದಾಗ ಕ್ಷಮಿಸಬೇಕಾದದ್ದು ನನ್ನ ಬಾಧ್ಯತೆ ಅಲ್ಲ. ಯಾರು ಈ ವಿಷಯದಲ್ಲಿ ಕ್ಷಮಿಸಬೇಕಾಗಿದೆಯೋ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆ ಮಾಡಲಿ ಅಂತ ಹೇಳಿದೆ. ಅಭಿಪ್ರಾಯ ಏನು ಅಂದರೆ, ಅನರ್ಥಕರವಾದಂತಹ ಮಾತುಗಳು ಒಬ್ಬನಿಂದ ನಡೆದಂತಹ ಸಂದರ್ಭದಲ್ಲಿ ಆಗ ಆ ಅನರ್ಥಕರವಾದ ಮಾತುಗಳನ್ನು ಆಡಿರ್ತಕ್ಕಂತಹ ದುರ್ಜನನಿಗೆ ಜನ ಬೋಧಿಸೋದಿಲ್ಲ. ಲೋಕನ್ಯಾಯ ಏನು ಮಾಡುತ್ತೆ ಅಂದರೆ ವಿರುದ್ಧವಾಗಿ ಸಜ್ಜನನಿಗೇನೆ ಬೋಧನೆ ಮಾಡುತ್ತೆ. ನೀವೇ ಬಿಟ್ಬಿಡ್ರಿ, ಅವ್ರ ಜೊತೆಗೆ ಏನು ಜಗಳ ಆಡ್ತೀರಿ, ನೀವು ದೊಡ್ಡವರಾಗ್ರಿ ಅಂದ್ರೇನು? ನೀವು ದೊಡ್ಡವರಾಗ್ರಿ ಅಂದರೆ ಅಭಿಪ್ರಾಯ ಏನು? ಅವ್ರು ಮಾಡುವಂತಹ ಎಲ್ಲ ಅಕ್ರಮಗಳನ್ನು, ಅಪರಾಧಗಳನ್ನು, ಅಯೋಗ್ಯತನಗಳನ್ನು ನೀವೆಲ್ಲ ಏನು ಮಾಡಿರಿ? ಸಹಿಸ್ಕೊಡ್ರಿ. ನೋಡ್ರಿ, ಈ ಮಾತಿಗೆ ಜಗತ್ತಿನಲ್ಲಿ ಎಲ್ಲರೂ ದೊಡ್ಡವ್ರು ಹೇಳಿದ್ದಾರೆ ಆದ್ದರಿಂದ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರು ಅಂತಾರೆ, ಈ ದೊಡ್ಡವರು ಅಂತನ್ನೋರು ಅವ್ರು ದೊಡ್ಡವರಾದದ್ದಕ್ಕೆ ಅವ್ರು ಆಡಿರೋ ಮಾತೆಲ್ಲ ದೊಡ್ಡ ಮಾತಾ? ಅಶ್ವತ್ಥಾಮಾಚಾರ್ಯರ ಪ್ರಶ್ನೆ ಏನಿದೆ ಅಂದರೆ, ದೊಡ್ಡವರು ಆಡೋ ಮಾತುಗಳೆಲ್ಲ ದೊಡ್ಡ ಮಾತಲ್ಲ. ದೊಡ್ಡವರು
ತಾವು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂದರೆ ತಮ್ಮ ಸ್ಥಾನಕ್ಕೆ ತಕ್ಕ ಹಾಗೆ ದೊಡ್ಡ ಮಾತು ಆಡ್ಲಿಕ್ಕೆ ಕಲಿಬೇಕು ಅನ್ನೋದು ಅಶ್ವತ್ಥಾಮಾಚಾರ್ಯರ ಅಭಿಪ್ರಾಯ. ನಮಗೆ ಹೇಳಬೇಡ್ರಿ ಈ ರೀತಿಯಲ್ಲಿ ನೀವು ಕ್ಷಮಿಸ್ಬಿಡ್ರಿ ಅಂಥೇಳಿ. ಅನರ್ಥಕರವಾದಂತಹ ಮಾತುಗಳನ್ನು ಯಾರು ಆಡಿದಾರಲ್ಲ ಅವ್ರು ಯಾರು? ನಿಮ್ಮದೇ ವಂಶವೃಕ್ಷದ ಚಿಗುರುಗಳವು. ಆ ಚಿಗುರುಗಳನ್ನು ಏನು ಮಾಡ್ರಿ, ಚೂಟ್ ಹಾಕ್ರಿ ಅವನ್ನ. ನೀವು ವಾಸ್ತವದಲ್ಲಿ ಏನು ಮಾಡಬಾರ್ದು ಅಂತಂದರೆ ಯಾರಿಗೆ ಹಾನಿಯಾಗಿದೆಯೋ ಅವರಿಗೆ ಬಂದುಬಿಟ್ಟು ನೀವು ಆಗೋಗ್ಬಿಟ್ಟಿದೆ ಹಾನಿ, ನೀವು ಸಹಿಸ್ಕೊಂಬಿಡ್ರಿ. ಇದನ್ನು ನಮಗೇನು ಹೇಳ್ತೀರಿ ನೀವು? ಇದರ ಮುಂದುವರೆದ ಭಾಗ ಸ್ವಲ್ಪ ಇಲ್ಲಿಂದ ಮುಂದಕ್ಕೆ ಉಲೂಕನ ದೌತ್ಯ ಅಂತ ಒಂದು ಕಾರ್ಯಕ್ರಮ ಇದೆ. ಉಲೂಕ ಅಂತ ಶಕುನಿಯ ಸೋದರ ಸಂಬಂಧಿ ಧೃತರಾಷ್ಟ್ರರಿಂದ ಪ್ರೇರಿತನಾಗಿ ಹೋಗಿ ದುರ್ಯೋಧನನ ಮಾತುಗಳನ್ನು ಧರ್ಮರಾಜನ ಸಮಕ್ಷಮದಲ್ಲಿ ಹೇಳಿ ಹೆಂಗೆ ದುರ್ಯೋಧನ ಮಾತಾಡಿರ್ತಾನೋ ಅದೇ ರೀತಿಯಲ್ಲಿ ಹೇಳ್ತಾನೆ. ಹೇಳಪ್ಪ ಅಂತ ಹೇಳಿದ ತಕ್ಷಣ ಹಾಗೇ ಹೇಳ್ತಾನೆ. ವಾಸ್ತವದಲ್ಲಿ ಧರ್ಮರಾಜ ಇದ್ದದ್ದಕ್ಕೋಸ್ಕರ ಭೀಮಾರ್ಜುನರು ಏನು ಮಾಡ್ತಾರೆ ಅಂದರೆ ಸಹಿಸ್ಕೋತಾರೆ. ಅಲ್ಲಿಯ ಒಂದು ಮತಿತಾರ್ಥದಲ್ಲಿ ಒಂದು ಪ್ರಧಾನವಾದ ಅಂಶ ಹೇಳ್ತೀನಿ. ಧೃತರಾಷ್ಟ್ರ ಏನು ಹೇಳಿ ಕಳಿಸಿರ್ತಾನೆ ಅಂದರೆ, ನೋಡ್ರಪ್ಪ ಯುಧಿಷ್ಠಿರ, ನೀವು ವಾಸ್ತವದಲ್ಲಿ ನನ್ನ ತಮ್ಮನ ಮಕ್ಕಳು. ಅದ್ರ ಬಗ್ಗೆ ಎಲ್ಲ ಜನ ಎಲ್ಲ ವಿವಾದ ಮಾಡಿದ್ರು ನಾನೇನು ವಿವಾದ ಮಾಡೋದಿಲ್ಲ. ನೀವು ನಮ್ಮ ತಮ್ಮನ ಮಕ್ಕಳೇ, ನಾನು ಒಪ್ಕೊಳ್ತೀನಿ. ನೋಡ್ರಿ ಮಾತಾಡೋ ಪದ್ಧತಿ ಹೇಗಿದೆ. ಜನ ಎಲ್ಲ ವಿವಾದ ಮಾಡ್ತಾರೆ. ಪಾಂಡು ಹೋದ ನಂತರದಲ್ಲಿ ನೀವು ದೇವತೆಗಳ ಹತ್ತಿರದಲ್ಲಿ ನಿಯೋಗದ ದ್ವಾರ ಹುಟ್ಟಿದ್ದೀರಿ ಅಂತ, ಆದರೆ ನಾನು ವಿವಾದ ಮಾಡೋದಿಲ್ಲ. ನಿರ್ವಿವಾದವಾಗಿ ನನ್ನ ತಮ್ಮನ ಮಕ್ಕಳು ಅಂತ ನಿಮ್ಮನ್ನು ಒಪ್ಕೊಳ್ತಾ ಇದ್ದೀನಿ. ಆದರೆ ಒಂದು ವಿಷಯ ನೀವು ಗಮನಿಸಿ, ನೀವು ಬೆಳೆದು ಬಂದಿರತಕ್ಕಂಥ ರೀತಿಗೂ ನನ್ನ ಮಗ ಬೆಳೆದು ಬಂದಿರುವಂಥ ರೀತಿಗೂ ತುಂಬ ವ್ಯತ್ಯಾಸ ಇದೆ. ನೀನು ಯುಧಿಷ್ಠಿರ ಪ್ರಾಯ ಹುಟ್ಟಿದಾಗಿನಿಂದ 16 ವರ್ಷದವರೆಗೆ ಕಾಡಿನಲ್ಲಿದ್ದೆ, ಹೌದಾ? ಆಮೇಲೆ ತಾತ್ಕಾಲಿಕವಾಗಿ ಬಂದು ವಿದ್ಯಾ ಅಧಿಗಮನ ಮಾಡಲಿಕ್ಕೆ ಹಸ್ತಿನಾವತಿಯಲ್ಲಿ ಇದ್ದದ್ದಷ್ಟೇ. ಯಾವ ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಗ್ತಿರೋ ಹಾಗೆ ವಾರಣಾವತಕ್ಕೆ ಹೋದದ್ದು. ಪುನಃ ಹಿಡಿಂಬನ ವನದಲ್ಲಿ ವರ್ಷಗಟ್ಟಲೆ ವಾಸ ಮಾಡಿದ್ರಿ, ಪುನಃ ವನದಲ್ಲಿದ್ದೆ. ಅದಾದ ನಂತರದಲ್ಲಿ ದ್ರೌಪದಿ ದೇವಿಯ ಪರಿಣಯ ಆಗಿ ನಿಮಗೆ ಪುನಃ ರಾಜ್ಯಭಾಗವನ್ನು ಕೊಡಬೇಕು ಅಂತ ಹೇಳಿ ಪ್ರಸಕ್ತಿ ಬಂದಾಗ ಕೊಟ್ಟದ್ದು ಮತ್ತೆ ತಿನಗ ನಿಮ್ಗೆ ವನ ಅಂದರೆ ಖಾಂಡವ ವನ. ಆವಾಗಲೂ ವನದಲ್ಲಿದ್ದಿರಿ. ಮತ್ತೆ ಪುನಃ ಅನಂತರದಲ್ಲಿ ರಾಜಸೂಯಾಗ ದ್ಯೂತ ಅನುದ್ಯೂತಗಳ ಪ್ರಸಂಗ ಆದ ನಂತರದಲ್ಲಿ ಪುನಃ ಏನು ಮಾಡಿದಿರಿ? ವನದಲ್ಲಿದ್ದಿರಿ. ಅಂದಮೇಲೆ ವನದಲ್ಲಿ ವಾಸ ಅಂತ ಅನ್ನೋದು ನಿಮ್ಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ವನದಲ್ಲಿ ವಾಸ ಅಂತನ್ನೋದು ನಿಮಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಈ ರೀತಿ ಅಭ್ಯಾಸ ಆದದ್ರಿಂದ ನೀವೀಗ ರಾಜ್ಯಕ್ಕೆ ಹೇಳಲಿಕ್ಕೆ ಬಂದಿದ್ದೀರಿ. ಒಂದಂತೂ ಸತ್ಯ, ಈ ಭರತಖಂಡದ ರಾಜ್ಯವನ್ನು ಅಂದರೆ ಭರತ ವರ್ಷವನ್ನು ರಾಜ್ಯಭಾರ ಮಾಡಲಿಕ್ಕೆ ಇಬ್ಬರೂ ಏಕಕಾಲದಲ್ಲಿ ಸಾಧ್ಯ ಇಲ್ಲ. ಒಂದ ದುರ್ಯೋಧನ ರಾಜ್ಯಭಾರ ಮಾಡಬೇಕು, ಇಲ್ಲ ನೀನು ರಾಜ್ಯಭಾರ ಮಾಡಬೇಕು. ನೀನೇ ರಾಜ್ಯಭಾರ ಮಾಡು, ದುರ್ಯೋಧನ ಬೇಡ ಅಂತ ನಾನು ಅಂತಿದ್ದೆ. ಆದರೆ ದುರ್ಯೋಧನ ನನಗೆ ವನದಲ್ಲಿ ಇದ್ದ ಅಭ್ಯಾಸ ಇಲ್ಲ, ನಿಮ್ಗೆ ಹೆಂಗೂ ಇದ್ದೇ ಇದೆ, ಆದ್ದರಿಂದ ವನಕ್ಕೆ ಹೋಗ್ಬಿಡ್ರಿ. ದುರ್ಯೋಧನ ಇಷ್ಟು ದಿವಸ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದುಬಿಟ್ಟಿದ್ದಾನೆ. ನಿಮ್ಗೆ ಹೆಂಗೂ ವನವಾಸದ ವನದಲ್ಲಿ ಇರೋದು ಅಂತನ್ನೋದೇನು ಅಪರೂಪದ ವಿಷಯ ಅಲ್ಲ. ನಿಮಗದು ಅನಭ್ಯಸ್ತವಾದಂತಹ ವಾಸವೂ ಅಲ್ಲ, ಅಭ್ಯಾಸ ಆಗಿ ಹೋಗಿದೆ. ಅದರಿಂದ ಈ ಪದೇ ಪದೇ ಈ ಕಲಹಗಳು ಬಂಧುಗಳ ಮಧ್ಯದಲ್ಲಿ ನಡೀಬಾರ್ದು. ಅಂದರೆ ನೀವು ರಾಜ್ಯಭಾರ ಮಾಡಿ ಅವರು ರಾಜ್ಯಭಾರ ಮಾಡೋದು ಅಂತ ಅನ್ನೋದು ಸಾಧ್ಯ ಇಲ್ಲ. ಅವ್ರಿಗೇನೇ ರಾಜ್ಯಭಾರ ಮಾಡೋದು ಬೇಡ ಅಂತ ನಾನು ಹೇಳ್ತಿದ್ದೆ, ಆದರೆ ಅವನಿಗೆ ಈ ರೀತಿಯಾದ ಅಭ್ಯಾಸ ಇಲ್ಲ. ಏನು ಅಭ್ಯಾಸ ಇಲ್ಲ? ವನದಲ್ಲಿ ವಾಸ ಮಾಡೋದು ಅಂತ ಅನ್ನೋದು ಅಭ್ಯಾಸ ಇಲ್ಲ. ಆದ್ದರಿಂದ ನೀನೇ ಒಳ್ಳೆಯವನಾಗಿಬಿಡು. ಏನಂದರೆ ನಿನ್ನ ತಮ್ಮ
ನಿನ್ನ ತಮ್ಮಂದರು ನಿನ್ನ ಹೆಂಡತಿ ಜೊತೆಗೆ ನೀ ಎಲ್ಲಿದ್ದುಡು? ವನದಲ್ಲೇ ಇದ್ದು. ಅಂದರೆ ಒಬ್ಬ ವ್ಯಕ್ತಿ ತಾನು ಸುದೀರ್ಘ ಕಾಲದವರೆಗೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿಕೊಂಡು ತಾನೇನಾದರೂ ಆಕಸ್ಮಿಕವಾಗಿ ತನ್ನದಾದ ಪದಾರ್ಥವನ್ನು ಪಡಿಬೇಕು ಅಂದರೆ ಹೆಂಗಿದ್ರು ಆ ಪದಾರ್ಥ ಇಲ್ಲದೇನೆ ಇಷ್ಟು ದಿವಸ ಜೀವನ ಮಾಡಿರಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಬೇಕು ಆ ಪದಾರ್ಥ ಬಿಟ್ಬಿಡ್ರಿ ಅಂತ ಅನ್ನೋದು. ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ನಲ್ಲಿ ಸುಮಾರು 105 ವರ್ಷದಿಂದ ನಡೆದಿರುವಂಥ ಒಂದು ಕೇಸು. ಎಷ್ಟು 15/15 ಏರಿಯಾದ್ದು ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಪರ್ಟಿನ ಅದನ್ನು ಅವ ಅಲ್ಲ, ಅವನ ಮಗ ಅಲ್ಲ, ಅವನ ಮೊಮ್ಮಗ ಅಲ್ಲ, ಅವನ ಮರಿಮೊಮ್ಮಗನ ಕಾಲದಲ್ಲಿ ಅವನಿಗೆ 60 ವರ್ಷ ಆದಾಗ ಬಂದಿದೆ ಈಗ ಆಸ್ತಿ. ನೀವು ಇದನ್ನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇಷ್ಟು ಸಣ್ಣ ಜಾಗ ಅಂಥೇಳಿ. ಪರ್ ಸ್ಕ್ವೇರ್ ಫೀಟ್ ಏನೇ ಇಲ್ಲ ಅಂದ್ರೂ 1.25 ಲಕ್ಷ ರೂಪಾಯಿ ಇದೆ ಆ ಏರಿಯಾದಲ್ಲಿ. ಬೆಲೆ ಕೋಟಿಗಟ್ಟಲೆ ಆಗುತ್ತೆ. 105 ವರ್ಷ ಆದ ನಂತರದಲ್ಲಿ ನ್ಯಾಯ ತೀರ್ಮಾನ ಅವನ ಪರವಾಗಿ ಬಂತು, ಕಕ್ಷಿದಾರನ ಪರವಾಗಿ 105 ವರ್ಷಗಳ ಸುದೀರ್ಘ ಕಾಲಾವಧಿಯ ನಂತರದಲ್ಲಿ ತೀರ್ಮಾನ ಬಂತು. ಪಾಪ ಹಾಕದವನಲ್ಲ, ಅವನ ಮಗ ಅಲ್ಲ, ಅವನು ಮೊಮ್ಮಗ ಅಲ್ಲ, ಅವನು ಮರಿಮೊಮ್ಮಗ, ಅವನು ಅದನ್ನೀಗ ತಗೊಳ್ತಾ ಇದ್ದಾನೆ. ಅವನು ಅನುಭವಿಸ್ಲಿಕ್ಕಾಗೋದಿಲ್ಲ ಪಾಪ, ಅವನು ಇನ್ನೇನು ಪರಂಧಾಮಕ್ಕೆ ಹೋಗುವಂಥ ಸ್ಟೇಜಿನಲ್ಲಿದ್ದಾನೆ. ಅವನ ಮಗನಿಗೆ ಅದು ವರ್ಗಾವಣೆ ಆಗಬೇಕು. ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಜಸ್ಟಿಸ್ ಡಿನೈನ್. ಅಂದರೆ ನ್ಯಾಯ ತುಂಬ ತಡವಾಗಿ ಬಿಟ್ಟರೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ. ತುಂಬ ತಡವಾಗಿ ಬಂದುಬಿಟ್ರೆ ಆ ನಿರ್ಣಯ ಅದು ಬಂದೂ ಏನಾಗೋದಿಲ್ಲ ಅಂದರೆ ಪ್ರಯೋಜನ ಆಗೋದೇ ಇಲ್ಲ. ಆ ಪದ್ಧತಿಯ ಹಾಗೆ ಏನು ಮಾಡೋದು ಅಂತಂದರೆ ಸುದೀರ್ಘ ಕಾಲದವರೆಗೆ ಒಬ್ಬರ ಅಯೋಗ್ಯತನವನ್ನು ಹಿಂಗೆ ಒಬ್ಬರಿಲ್ಲ ಒಬ್ಬರು ಪೋಷಣೆ ಮಾಡಿಕೊಂಡು ಬರ್ತಾ ಇರೋದು. ಅಶ್ವತ್ಥಾಮಾಚಾರ್ಯರಲ್ಲಿ ಕಾಕುಸ್ವರದಲ್ಲಿ ಮಾತಾಡ್ತಾರೆ. ಆ ಸ್ವರವನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಶಬ್ದಗಳು ಸಮಾನವಾಗಿದ್ದಾವೆ, ಶಬ್ದ ಏನೂ ಇಲ್ಲ. ನನಗೇನಿಲ್ಲರಿ ಅವ್ರು ಮಾಡಿದ್ದ ಅಪರಾಧವನ್ನು ದ್ರೋಣಾಚಾರ್ಯ ಬಗ್ಗೆ ಅಲ್ಲಿ ಹೋಗಿ ಅವ್ರ ಕ್ಷಮೆ ಬೇಡಲಿ ಅಂತ ಇಷ್ಟೇ ಅಲ್ಲಿ ಮಾತಿದೆ. ಆದರೆ ಅದರಲ್ಲಿ ಒಂದು ಧ್ವನಿ ಇದೆ, ಅದರಲ್ಲಿ ಒಂದು ಅಭಿಪ್ರಾಯ ಇದೆ. ಏನು ಅಭಿಪ್ರಾಯ ಇದೆ ಅಂತಂದರೆ, ನೋಡಿ ನೀವು ಅಪರಾಧ ಮಾಡೋರನ್ನ ಪೋಷಣೆ ಮಾಡ್ತಾ ಇದ್ದೀರಿ, ನಿಮ್ಮ ವಿದ್ಯಾವಂತಿಕೆಯ ಬಲದಿಂದ ನೀವೇನು ಮಾಡ್ತಿದ್ದೀರಿ ಅಂದರೆ ಅಯೋಗ್ಯರಾದವ್ರನ್ನ ಪೋಷಣೆ ಮಾಡ್ತಾ ಇದ್ದೀರಿ. ಯೋಗ್ಯರಾದವ್ರನ್ನ ನಿಮ್ಮ ವಿದ್ಯಾವಂತಿಕೆ, ನಿಮ್ಮ ಸ್ಥಾನ, ನಿಮ್ಮ ಮಾನ, ನಿಮ್ಮ ವರ್ಚಸ್ಸಿನಿಂದ ನೀವೇನು ಮಾಡ್ತಿದ್ದೀರಿ, ತುಳಿತಿದ್ದೀರಿ. ಈ ಅಭಿಪ್ರಾಯ ಇದೆ ಅಶ್ವತ್ಥಾಮಾಚಾರ್ಯದು. ನೀವು ಬಂದು ಕೈ ಮುಗಿದು ಬಿಟ್ರಿ ಅಂದ ಮಾತ್ರಕ್ಕೆ ಅದು ಭಾಳ ಒಳ್ಳೆಯದು ಅಂತ ಪರಿಭಾವಿಸುವ ಅಗತ್ಯ ಇಲ್ಲ. ಏನ್ರಿ ಎಂಥ ದೊಡ್ಡವರು ಭೀಷ್ಮಾಚಾರ್ಯರು, ಅಂಥವ್ರು ಹೋಗಿ ಅಶ್ವತ್ಥಾಮಾಚಾರ್ಯರ ಹತ್ತಿರದಲ್ಲಿ ಕೈ ಮುಗಿತಿದ್ದಾರೆ ಅಂತಂದರೆ ತಮ್ಮ ಸ್ಥಾನಮಾನಗಳ ಗೌರವಗಳ ಪರಿವೇ ಇಲ್ಲದೇನೆ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಬೇಡ್ತಾನೆ ಅಂತಂದರೆ ಅವರಿಗೆ ಬ್ರಾಹ್ಮಣರ ಮೇಲೆ ಎಷ್ಟು ಭಕ್ತಿ ಅಂತ ಒಂದು ದೃಷ್ಟಿಕೋನದಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯ ಅಂತ ಮೂರ್ಖರಿದ್ದೀರಿ ನೀವು ಆ ರೀತಿ ಎಲ್ಲ ನೋಡೋರು ಅಂತಾರೆ. ಅವರು ಉನ್ನತ ಸ್ಥಾನ, ಮಾನ, ವರ್ಚಸ್ವಿತನ, ಗೌರವ, ಎಲ್ಲ ಪದವಿ ಪ್ರತಿಷ್ಠ ಎಲ್ಲವೂ ಯೋಗ್ಯವಾದದ್ದೇ. ಆದರೆ ಅವ್ರು ಮಾಡ್ತಿರೋ ಕೆಲಸ ಏನಿದೆಯಲ್ಲ ಅದರ ಫಲಿತಾಂಶ ಏನನ್ನು ನಿರೀಕ್ಷೆ ಮಾಡ್ತಿದ್ದಾರಲ್ಲ ಅದು ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂದರೆ ಯೋಗ್ಯನಾಗಿರತಕ್ಕಂಥವನು ಅಯೋಗ್ಯತನವನ್ನು ಬೆಂಬಲಿಸಿ ಆ ಅಯೋಗ್ಯತನದ ಮೂಲಕವಾಗಿ ಯೋಗ್ಯನನ್ನು ಸಂಪೂರ್ಣವಾಗಿ ಏನು ಮಾಡೋದು ಅಂದ್ರೆ ತುಳಿಯೋದು. ಇಷ್ಟರವರೆಗೆ ನಾನು ಮಾಡಿರ್ತಕ್ಕಂಥ ವ್ಯಾಖ್ಯಾನದಿಂದ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನ ಗೌರವಿಸಿರ್ತಕ್ಕಂತಹ ಪರಿಯನ್ನು ನಾನು ಹೇಳ್ತಾ ಬಂದಿದ್ದೆ. ಅಶ್ವತ್ಥಾಮಾಚಾರ್ಯರಂತಾರೆ ಇದು ಗೌರವ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಭ್ರಾಂತರಾಗಬೇಡ್ರಿ, ಇದು ಗೌರವ ಅಲ್ಲ. ಇವರೇನು ಮಾಡ್ತಿದ್ದಾರೆ ಅಂದ್ರೆ ನಮ್ಮನ್ನು ತುಳಿತಾ ಇದ್ದಾರೆ.
ಸಹಿಸ್ಕೊಳ್ರಿ ಅಂದ್ರೆ ಏನು ಅಭಿಪ್ರಾಯ? ಅವ್ರು ಮಾತಾಡಿದ್ದು ಸರಿ ಇದೆ ಅಂತಾಯ್ತು ಇಲ್ಲೋ? ಅವ್ರು ಮಾತಾಡಿದ್ದು ಸರಿ ಇದೆ ಅಂದ್ರೆ ಏನರ್ಥ? ನಾವು ಮಾತಾಡಿದ್ದು ತಪ್ಪು ಅಂತಾಯ್ತಲ್ಲೋ? ನಾವು ಮಾತಾಡಿದ್ದು ತಪ್ಪು ಅಂದ್ರೆ ಏನರ್ಥ? ವಿದ್ಯಾವಂತರಾಗಿ, ವರ್ಚಸ್ವಿಗಳಾಗಿ, ಯೋಗ್ಯರಾಗಿ, ಸುಜೀವಿಗಳಾಗಿ ಆಗುವಂತಹ ಅನರ್ಥದ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಕೊಟ್ಟರೆ ಅದಕ್ಕೆ ಪ್ರತಿಫಲವಾಗಿ ನೀವು ನೀಡಿರ್ತಕ್ಕಂತಹ ನಮಗೆ ಮರ್ಯಾದೆ ಏನಪ್ಪ ಅಂತಂದರೆ ಅವನೇನು ಮಾಡ್ತಿದ್ದಾನೆ ಅದನ್ನು ಅನ್ಸ್ಕೊಂಬಿಡ್ರಿ ಅಂತ. ಯಾಕಪ್ಪ? ಯಾಕೆ ಬೇಕಿದು? ಹಾಂ, ಅಶ್ವತ್ಥಾಮಾಚಾರ್ಯ ಈ ರೀತಿ ಮಾತಾಡ್ತಾರಲ್ಲ, ನಿಮಗೊಂದು ಸೂಕ್ಷ್ಮ ಹೇಳ್ತೀನಿ. ಮಹಾಭಾರತದ ದೃಷ್ಟಿಕೋನಗಳು ಆಯಾ ಪ್ರಸಂಗದಲ್ಲಿ ಸ್ವಲ್ಪ ಇದ್ದಲ್ಲೇ ಇದ್ದು ನೋಡಿಬಿಟ್ರೆ ಆ ಮಾತುಗಳು ಹಾಗಾಗೆ ಕಾಣಿಸ್ತವೆ. ಸ್ವಲ್ಪ ಜಾಗವನ್ನು ಬದಲಿಸಿಬಿಟ್ರೆ ನಿಮ್ಗೆ ಆ ಮಾತುಗಳ ಅಭಿಪ್ರಾಯ ತುಂಬ ವಿಸ್ತಾರವಾದಂತಹ ತಳಹದಿಯಲ್ಲಿ ಕಾಣಿಸ್ತದೆ. ಈ ಮಾತನ್ನೇನು ಅಶ್ವತ್ಥಾಮಾಚಾರ್ಯರು ಆಡ್ತಾರಲ್ಲ, ಪ್ರಾಯ ಇದೇ ಅರ್ಥ ಬರತಕ್ಕಂತಹ ಮಾತುಗಳನ್ನು ಇದನ್ನು ವಿರುದ್ಧ ಪಕ್ಷದಲ್ಲಿ ನಿಂತ್ಕೊಂಡು ಭೀಮಸೇನ ದೇವರು ಆಡ್ತಾರೆ. ದ್ರೋಣಾಚಾರ್ಯರಿಗೆ ಕೇಳ್ತಾರೆ, ಯಾಕೆ ಸ್ವಾಮಿ ಪಾಠ ಪ್ರವಚನ ಮಾಡಿಕೊಂಡು ಯೋಗ್ಯವಾಗಿ ಸುಜೀವಿಗಳಾಗಿ ಧರ್ಮಮಯವಾದ ಬ್ರಾಹ್ಮಣ್ಯದ ವೃತ್ತಿಯಲ್ಲಿ ಇರಬೇಕಾಗಿರತಕ್ಕಂಥ ನೀವು ನಿಮ್ಮ ವೃತ್ತಿಯನ್ನು ಅಪಮಾನ ಮಾಡತಕ್ಕಂಥವರು, ನಿಮ್ಮನ್ನು ವೃತ್ತಿಯ ಮೂಲಕವಾಗಿ ತುಳಿಯತಕ್ಕಂಥವರಿಗೆ ಬೆಂಬಲ ಯಾಕೆ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಆವಾಗ ಭೀಮಸೇನ ದೇವರನ್ನ ಎಲ್ಲರೂ ಏನು ಹೇಳಿಬಿಟ್ರು ಅಂದರೆ ವಿರುದ್ಧ ಪಕ್ಷದಲ್ಲಿ ನಿಂತುಕೊಂಡು ದ್ರೋಣಾಚಾರ್ಯರಿಗೆ ಬುದ್ಧಿ ಹೇಳಿದರು ಅಂತ ಅಷ್ಟೇ ಪರಿಭಾವಿಸ್ತಿದ್ರು. ಆದರೆ ವಾಸ್ತವದಲ್ಲಿ ಸಮಪಕ್ಷದಲ್ಲಿ ನಿಂತುಕೊಂಡು ಅವರದೇ ಮಗನಾಗಿ ಅಶ್ವತ್ಥಾಮಾಚಾರ್ಯ ದ್ರೋಣಾಚಾರ್ಯರ ವಿಷಯದಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೋ ತತ್ಸಮಾನವಾದಂತಹ ಭಾವನೆ ಭೀಮಸೇನ ದೇವರಿಗೂ ಇದೆ. ಅದೇ ಭಾವನೆ ಯಾವ ರೀತಿಯಲ್ಲಿ ನೀವು ಪೋಷಣೆ ಮಾಡ್ತಾ ಇದ್ದೀರಿ, ನಿಮ್ಮ ವಿದ್ಯಾವಂತಿಕೆಯನ್ನು, ನಿಮ್ಮ ವರ್ಚಸ್ವಿತನವನ್ನು, ನಿಮ್ಮ ಸ್ಥಾನ, ನಿಮ್ಮ ಮಾನ, ನಿಮ್ಮ ತಪಸ್ಸು, ನಿಮ್ಮ ಗೌರವವನ್ನು ಯಾರಿಗೋಸ್ಕರವಾಗಿ ಮೀಸಲಾಗಿಟ್ಟಿದ್ದೀರೋ ಅವನೊಬ್ಬವನು ಅಯೋಗ್ಯ ಪುರುಷ ಅಂತನ್ನೋದು ನಿಮಗೆ ಗೊತ್ತಿದ್ದೀ ಕಾರ್ಯಕ್ರಮ ಮಾಡ್ತಿದ್ದೀರೋ ಅಥವಾ ಗೊತ್ತಿಲ್ಲದೇನೆ ಮಾಡ್ತಿದ್ದೀರೋ? ಬಹಳ ಚೆನ್ನಾಗಿ ಈ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಅಲ್ಲಿಯ ಪ್ರಾಸಂಗಿಕವಾಗಿ ಏನು ಮಾಡ್ತೀವಿ ಅಂತಂದರೆ ಅದನ್ನು ಹೇಳಬೇಕಾದ್ರೆ ಭೀಮಸೇನ ದೇವರು ಈ ರೀತಿ ಮಾತಾಡೋದು ಸಹಜ. ಯಾಕೆಂದರೆ ವಿರೋಧ ಪಕ್ಷದಲ್ಲಿ ತಮಗೇ ಪಾಠ ಹೇಳಿಕೊಟ್ಟಿರ್ತಕ್ಕಂತಹ ಗುರುಗಳು ಏನು ಮಾಡ್ತಿದ್ದಾರೆ ಅಂದರೆ ದುರ್ಯೋಧನನ ಪಕ್ಷವನ್ನು ವಹಿಸ್ಕೊಂಡು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ಈ ರೀತಿ ಮಾತಾಡ್ತಾರೆ ಅಂದರೆ ಅದು ಸಹಜವಾದದ್ದು ಅಂತ ಅಂದ್ಕೊಳ್ತೀವಿ. ಅದು ಸಹಜ ಅಲ್ಲ, ಅದು ಅಸಹಜವಾದದ್ದೇ. ಎಷ್ಟು ಅಸಹಜವಾದದ್ದು ಅಂದರೆ ಇಲ್ಲಿ ಅಶ್ವತ್ಥಾಮಾಚಾರ್ಯ ಮಾತಾಡೋದು ಎಷ್ಟು ಅಸಹಜವಾಗಿದೆಯಲ್ಲ ಅಷ್ಟೇ ಅಸಹಜವಾಗಿದೆ ಅದು ಕೂಡ. ಆದರೆ ನಾವು ಪಕ್ಷಗಳನ್ನು ಒಡೆದು ನೋಡ್ತೀವಿ. ಅದರಿಂದಾಗಿ ಒಬ್ಬರು ಸಮಪಕ್ಷದಲ್ಲಿ ಅಂದರೆ ಒಬ್ಬರು ಅದೇ ಪಕ್ಷದಲ್ಲಿ ನಿಂತ್ಕೊಂಡು ಆ ಮಾತನ್ನು ಹೇಳ್ತಿದ್ದಾರೆ, ಇನ್ನೊಬ್ಬರು ವಿರುದ್ಧ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ವಿರುದ್ಧ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥವರು ಸಾಮಾನ್ಯವಾಗಿ ರಾಗದ್ವೇಷಗಳಿಂದಾಗಿ ಈ ಮಾತುಗಳನ್ನು ಆಡ್ತಿದ್ದಾರೆ ಅಂತ ನಾವು ಪರಿಭಾವಿಸುವಂತಹ ಪ್ರಸಂಗ ಇದೆ. ಆದರೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಚೆನ್ನಾಗಿ ಸ್ಫುಟವಾಗಿ ಗೊತ್ತಾಗ್ತದೆ. ತಮ್ಮದೇ ಪಕ್ಷದಲ್ಲಿ ಅಂದರೆ ತಮ್ಮದೇ ಮಗ ಯಾವ ವಿಷಯವನ್ನು ಭೀಷ್ಮಾಚಾರ್ಯರಿಗೆ ಎಳೆಯಾಗಿ ಬಿಡಿಸಿ ಹೇಳಿದ್ನೋ ವಿರುದ್ಧ ಪಕ್ಷದಲ್ಲಿ ನಿಂತವರು ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಈ ಮಹಾಭಾರತದ ಈ ಆಯಾಮಗಳೇನಿವೆಲ್ಲ ಬಹಳ ವಿಚಿತ್ರವಾಗಿವೆ. ಆದ್ದರಿಂದ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ದ್ರೋಣಾಚಾರ್ಯರು ಆಗಲಿ ನಾನು ಭೀಷ್ಮಾಚಾರ್ಯರು ಕ್ಷಮೆಯನ್ನು ಕೇಳಿದ್ದಕ್ಕೆ ಮರ್ತುಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅವ್ರು ಏನಾಗ್ಬಿಟ್ರು, ಅವರು ಒಪ್ಪಂದಕ್ಕೆ ಬಂದುಬಿಟ್ರು. ಅವರು ಒಪ್ಪಂದಕ್ಕೆ ಬಂದು ಒಪ್ಪಿಗೆಯನ್ನು ಮಾಡಿಕೊಂಡು ಸದ್ಯದ ಮುಂದಿನ ಕಾರ್ಯಕ್ರಮವನ್ನು ವಿಮರ್ಶೆ ಮಾಡೋಣ. ದುರ್ಯೋಧನ ಅಂದ ಅಜ್ಞಾತವಾಸ ಮುಗುದಿಲ್ಲ ಅಂತ ಹೇಳಿ ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅಜ್ಞಾತವಾಸದ ಬಗ್ಗೆ ಕಾಲನಿಷ್ಕರ್ಷೆಯನ್ನು ಏನು ಮಾಡಲಿ ಭೀಷ್ಮಾಚಾರ್ಯರು ಹೇಳಿ ಅಂತ ಮುಂದಿನ ವಿಷಯದ ಪ್ರಸ್ತಾಪನೆಯನ್ನು ದ್ರೋಣಾಚಾರ್ಯರು ಮಾಡಿದರು. ಆವಾಗ ಭೀಷ್ಮಾಚಾರ್ಯರು ಅಂತಾರೆ, ಇಲ್ಲಿಂದ ಸ್ವಲ್ಪ ಸೂಕ್ಷ್ಮವಾಗಿರುವಂತಹ ವಿಷಯಗಳಿವೆ. ಕಾಲದ ಪರಿಮಾಣವನ್ನು ಸಾಮಾನ್ಯವಾಗಿ ಗಣನಾಕಾರರು ಯಾವ್ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ತಾರಲ್ಲ ಅದಕ್ಕನುಸಾರವಾಗಿ ಕಾಲದ ಪರಿಮಿತಿಯನ್ನು ವ್ಯತ್ಯಾಸವಾಗಿ ತಿಳ್ಕೊಳ್ಳುವಂತಹ ಪ್ರಸಂಗಗಳಿದೆ. ಅದು ಹೆಂಗ್ರಿ ವ್ಯತ್ಯಾಸ ಆಗ್ತದೆ? ಸಾಮಾನ್ಯವಾಗಿ ನಿಮಿಷಕ್ಕೆ 60 ಕ್ಷಣಗಳು,
ಗಂಟೆಗೆ 60 ನಿಮಿಷಗಳು, 24 ಗಂಟೆ ಅಂದರೆ ಒಂದೇ ದಿವಸ ಆಗತ್ತೆ, ಇದು ಹೆಂಗೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ಪ್ರಶ್ನೆಗಳು ಎದ್ದೇಳ್ಬೋದು. ಇಲ್ಲಿ ಗಣನವನ್ನು ನಾವು ವಾಸ್ತವದಲ್ಲಿ ಈ ನಿಮೇಷಗಳು, ಈ ಗಂಟೆಗಳು, ದಿನ ಅಂತ ಹಿಂಗೇನು ಲೆಕ್ಕ ಹಾಕ್ತೀವಿ, ಇದನ್ನೆಲ್ಲವನ್ನು ಕೂಡ ಲೆಕ್ಕ ಹಾಕಲಿಕ್ಕೆ ಗ್ರಹಗಳ ಚಲನೆಯನ್ನಿಟ್ಟುಕೊಂಡು ಲೆಕ್ಕ ಹಾಕ್ತೀವಿ. ಗ್ರೆಗೋರಿಯನ್ ಕ್ಯಾಲೆಂಡರ್ನಿಂದ ಆರಂಭ ಮಾಡಿಕೊಂಡು ಭಾರತೀಯ ಕಾಲಮಾನದವರೆಗೆ ಯಾವ್ಯಾವ ಕಾಲಮಾನದ ಪದ್ಧತಿ ಇದೆಯೋ ಆ ಎಲ್ಲ ಕಾಲಮಾನದ ಪದ್ಧತಿಯಲ್ಲಿ ನಮ್ಮಲ್ಲೇ ಈ ವ್ಯಾವಹಾರಿಕವಾಗಿ 3 ರೀತಿಯಲ್ಲಿ ವರ್ಷಾರಂಭವನ್ನು ಹೇಳ್ತೀವಿ. ಒಂದು ಅಕಾಡೆಮಿಕ್ ಇಯರ್, ಇನ್ನೊಂದು ಫೈನಾನ್ಷಿಯಲ್ ಇಯರ್, ಇನ್ನೊಂದು ಕ್ಯಾಲೆಂಡರ್ ಇಯರ್ ಅಂತ ಹೇಳಿ 3 ರೀತಿಯಲ್ಲಿ ನಾವು ಇಲ್ಲಿ ಲೆಕ್ಕ ಹಾಕ್ಕೊತೀವಿ. ಒಂದಕ್ಕೊಂದಕ್ಕೆ ಪ್ರಾಯ ಏನಿರೋದಿಲ್ಲ ಅಂತಂದ್ರೆ ಸಂಬಂಧ ಇರೋದಿಲ್ಲ. ಕ್ಯಾಲೆಂಡರ್ ಇಯರ್ ಸ್ಟಾರ್ಟ್ ಆಗೋದು ಜೂನ್ 1ನೇ ದಿವಸ, ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗತಕ್ಕಂಥದ್ದು ಏಪ್ರಿಲ್ ಮುಂದೆ ಏಪ್ರಿಲ್ನಲ್ಲಿ ಬರ್ತದೆ. ಅಕಾಡೆಮಿಕ್ ಇಯರು ಜೂನ್ 1ಗೆ ಶುರುವಾಗುತ್ತೆ. ಹೀಗೆ ಶೈಕ್ಷಣಿಕ ವರ್ಷ ಬೇರೆ ರೀತಿಯಲ್ಲಿ ಶುರುವಾಗ್ತದೆ, ಹಣಕಾಸಿನ ವರ್ಷ ಬೇರೆ ರೀತಿಯಲ್ಲಿ ಶುರುವಾಗ್ತದೆ, ಕ್ಯಾಲೆಂಡರ್ ಇಯರ್ ಅನ್ನೋದನ್ನು ಬೇರೆ ರೀತಿಯಲ್ಲಿ ನಾವು ಲೆಕ್ಕ ಹಾಕ್ತಕ್ಕಂಥದ್ದು. ವ್ಯಾವಹಾರಿಕ ಪ್ರಪಂಚದಲ್ಲೂ ಈ ರೀತಿ 3 ಇದ್ದಾವೆ. ಅವು 3ರಲ್ಲಿಯೂ ಕೂಡ ತಾಳೆ ಆಗದೇ ಇದ್ದಿದ್ದರಿಂದ ಅವರವರಲ್ಲೇ ಹೊಡೆದಾಟಗಳು ಇವೆ ಅಲ್ಲಿ. ಯಾಕೆಂದರೆ ಹಣಕಾಸಿನ ವರ್ಷದವರಿಗೂ ಶೈಕ್ಷಣಿಕ ವರ್ಷದವರಿಗೂ ಪ್ರಾಯ ಪ್ರತಿ ಸರ್ತೆ ಈ ಗಲಾಟೆಗಳಾಗತ್ತೆ. ಯಾವಾಗ ಅಂದರೆ ಅವರವರು ಆಯಾ ಡಿಗ್ರಿ ಕೋರ್ಸ್ಗಳನ್ನು ಮುಗಿಸಿ ಜಾಬನ್ನು ಜಾಯಿನ್ ಆಗುವಂಥ ಸಮಯದಲ್ಲಿ ಆ ಜಗಳಗಳ ಆರಂಭ ಆಗುತ್ತೆ. ಯಾವ ಇಯರ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಸಮಸ್ಯೆಗಳಿವೆ. ಅದನ್ನು ಅವರವರು ಮೂಗಿನೇರ ಸೇರಿದಂಗೆ ಇವತ್ತಿಗೂ ನಿರ್ಧಾರ ಮಾಡ್ತಾ ಬಂದಿದ್ದಾರೆ ಹೊರತು ಇದಮಿತ್ತಂ ಅಂತನ್ನುವಂತಹ ನಿರ್ಣಯಗಳು ಅಲ್ಲಿಯೂ ಇಲ್ಲ. ಬರೀ ನಮ್ಮ ಭಾರತೀಯ ಕಾಲಮಾನದಲ್ಲಿ ಮಾತ್ರ ಈ ವ್ಯತ್ಯಾಸ ಇದೆ, ಬೇರೆ ಕಡೆ ಎಲ್ಲವೂ ಇದು ಸುಸೂತ್ರವಾಗಿದೆ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಅಲ್ಲಿಯೂ ಕೂಡ ಏನಿದೆ ಅಂದರೆ ವ್ಯತ್ಯಾಸ ಇದೆ. ಕ್ಯಾಲೆಂಡರ್ ಇಯರ್ನೇ ಎಲ್ಲ ಕಡೆನೂ ಫಾಲೋ ಅಪ್ ಮಾಡಬೇಕು ಅಂತನ್ನೋದು ಆಸ್ಟ್ರೇಲಿಯಾ, ಜಾರ್ಜಿಯಾ, ಅರ್ಜೆಂಟೀನಾ ಮತ್ತು ಇನ್ನಿತರ ಕೆಲವು ದೇಶಗಳಲ್ಲಿ ಏನಿದೆ ಅಂದರೆ ಕ್ಯಾಲೆಂಡರ್ ಇಯರ್ನೇ ಎಲ್ಲ ಕಡೆನೂ ಫಾಲೋ ಮಾಡಬೇಕು. ಫೈನಾನ್ಷಿಯಲ್ ಇಯರಿಗಾಗಲಿ ಅಥವಾ ಅಕಾಡೆಮಿಕ್ ಇಯರಿಗಾಗಲಿ ಅದನ್ನು ಕ್ಯಾಲೆಂಡರ್ ಇಯರಿಗೆ ಅನುಸಾರವಾಗಿಯೇ ಅದನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಕೆಲವು ದೇಶಗಳಲ್ಲಿ ಅದ್ಯಾಪಿ ಅದನ್ನು ಏನು ಮಾಡ್ತಾರೆ ಅಂದರೆ ಅವರು ನಿಷ್ಠೂರವಾಗಿಯೇ ಹೇಳ್ತಾರೆ, ನಮಗೆ ಇಯರ್ ಎಂಡಿಂಗು ಇಯರ್ ಸ್ಟಾರ್ಟಿಂಗ್ ಈ ಸಮಯದಲ್ಲಿ ಆಗಬೇಕು. ವಿಂಟರ್ ಸೆಷನನ್ನು ನಾವೇನು ಮಾಡಬೇಕು, ಅದನ್ನು ರಜಾ ದಿವಸಗಳು, ಯಾಕೆಂದರೆ ಅಲ್ಲಿಯ ಹವಾಮಾನಕ್ಕನುಸಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಮತ್ತು ಅದೇ ರೀತಿ ಪ್ರಾಯ ನಡೀತಾನೂ ಇದೆ. ಅಂದಮೇಲೆ ಈ ಎಲ್ಲ ಕಾಲಮಾನಗಳನ್ನು ಲೆಕ್ಕ ಹಾಕುವಂತಹ ಸಂದರ್ಭದಲ್ಲಿ ಆಯಾ ಪರಿಸ್ಥಿತಿಯ ಒತ್ತಡಕ್ಕನುಸಾರವಾಗಿ ಏನು ಮಾಡಿರ್ತಾರೆ ಅಂದರೆ ಪ್ರತಿಯೊಬ್ಬರು ಲೆಕ್ಕ ಹಾಕ್ತಾರೆ. ಹೌದಷ್ಟೇ. ಈಗ ನಮ್ಮಲ್ಲಿಯೂ ಕೂಡ ಇದನ್ನು ಲೆಕ್ಕ ಹಾಕಬೇಕಾದ್ರೆ ನಾವೇನು ಮಾಡಿದ್ದೀವಿ ಅಂತಂದರೆ ಸರಿಯಾಗಿ ಈ ರೀತಿ ಲೆಕ್ಕಗಳನ್ನು ಗ್ರಹಗಳ ಚಲನಾಧಾರಿತವಾಗಿ ಕಾಲಗಳ ಪರಿಮಿತಿಯನ್ನು ಗಣನೆ ಮಾಡ್ತೀವಿ. ಕಾಲ ಪರಿಮಿತಿಯನ್ನು ಗ್ರಹಗಳ ಚಲನಕ್ಕನುಸಾರ ಒಂದು ಚಂದ್ರನ ಗತಿ, ಇನ್ನೊಂದು ಸೂರ್ಯನ ಗತಿ, ಮತ್ತೊಂದು ನಕ್ಷತ್ರ ಗತಿ. ಸೂರ್ಯನ ಗತಿಯನ್ನು ಅನುಸರಣ ಮಾಡ್ತಕ್ಕಂಥದ್ದನ್ನು ಸೌರಮಾನ ಅಂತ ಕರಿತೀವಿ. ಚಂದ್ರನ ಗತಿಗೆ ಚಾಂದ್ರಮಾನ ಅಂತ, ನಕ್ಷತ್ರದ ಗತಿಗೆ ನಕ್ಷತ್ರಮಾನ ಅಂತೀವಿ. ಇನ್ನೂ ಒಂದಿದೆ ಬೃಹಸ್ಪತಿ ಅಂತನ್ನುವಂತಹ ಗತಿಯನ್ನು ಅನುಸರಣ ಮಾಡಿ ಅದನ್ನು ಬಾರ್ಹಸ್ಪತ್ಯಮಾನ ಅಂತ ಹೇಳಿಯೂ ಇದೆ. ಹೀಗೆ ಅನೇಕ ಗಣನಾ ಕ್ರಮಗಳು ನಮ್ಮಲ್ಲಿ ಒಪ್ಕೊಂಡಿದೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪರಸಿದ್ಧಾಂತದವರು ಮತ್ತು ಬೇರೆಯವರೆಲ್ಲರೂ ಕೂಡ ಪರಿಭಾವಿಸುವ ಹಾಗೆ ಗಣನಾಕ್ರಮ ಗೊತ್ತಿದ್ದರೆ ಸಾಕು ಜ್ಯೋತಿಷ್ಯ ಸರಿಯಾಗಿ ಹೇಳಬಹುದು ಅಂತ ಅಂದ್ಕೊಳ್ತಾರೆ. ಅಂದರೆ ಕಾಲಮಿತಿಯನ್ನು ಸರಿಯಾಗಿ ಗಣನ ಮಾಡಬಹುದು ಅಂತ. ಹಾಗಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಕಡೆನೂ ಕೂಡ ಒಂದೇ ಗಣನವನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಒಂದೇ ಕ್ರಮದ ಗಣನವನ್ನು ಎಲ್ಲ ಕಡೆನೂ ತಗೊಳ್ಳಿಕ್ಕೆ ಬರೋಣ ಇಲ್ಲ. ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಬೇಕು ಅಂದರೆ ಅವನಿಗೆ ಜ್ಯೋತಿಷ್ಯದ ಜೊತೆಗೆ ಜ್ಯೋತಿಷ್ಯ ಅಥವಾ ಪಂಚಾಂಗಗಳನ್ನು ನಿರ್ಣಯ ಮಾಡಬೇಕು ಅಂದರೆ ಆವಾಗ ಜ್ಯೋತಿಷ್ಯದ ಜೊತೆಗೆ ಅವನಿಗೆ ಅಂದರೆ ಗಣನಾಕ್ರಮದ ಜೊತೆಗೆ ಅವನಿಗೆ ಧರ್ಮಶಾಸ್ತ್ರದ ಪರಿಚಯ ಇರಬೇಕು ಮತ್ತು ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿರಬೇಕು. ಯಾಕೆ ಅಂದರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಗಣನ ತಗೋಬೇಕು ಅಂತನ್ನೋದು ಒಂದು ಲೆಕ್ಕ ಇದೆ. ಉದಾಹರಣೆಗೆ
ಸೂತಕದ ಆಚರಣೆಯನ್ನು ಮಾಡ್ತೀವಿ. ಇದೊಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರೋದ್ರಿಂದಾಗಿ ಇಲ್ಲಿ ಪ್ರಕೃತದಲ್ಲಿ ಪ್ರಸಂಗ ಇದ್ದಿದ್ದರಿಂದಲೂ ಮತ್ತು ಶ್ರೋತೃವರ್ಗಕ್ಕೆ ಇದು ಅವಶ್ಯಕವೂ ಆದದ್ರಿಂದಲೂ ಇದನ್ನು ಎಲಾಬರೇಟೆಡ್ ವೇಯಲ್ಲಿ ಹೇಳ್ತಾ ಇದ್ದೀವಿ. ಸೂತಕದ ನಿರ್ಣಯವನ್ನು ಮಾಡ್ತೀವಿ. ಸೂತಕದ ನಿರ್ಣಯದಲ್ಲಿ ಅಲ್ಲಿ ಒಂದು ದಿನ ಇನ್ನೊಂದು ದಿನದೊಳಗೆ ಸೇರೋದು ಅಂತನ್ನುವಂತಹ ಪ್ರಸಂಗ ಇಲ್ಲ. ಅಂದರೆ ಸರಿಯಾಗಿ ಸೂತಕ ಅಂತನ್ನೋದು ಅದು ವೃದ್ಧಿ ಸೂತಕ ಆಗಲಿ ಅಥವಾ ಮೃತಿ ಸೂತಕ ಆಗಲಿ, ಅಂದರೆ ಮರಣಾಶೌಚ ಆಗಲಿ ಅಥವಾ ಜಾತಾಶೌಚ ಆಗಲಿ, ಯಾವುದೇ ಆದರೂ ಕೂಡ 10 ಸೂರ್ಯಾಸ್ತಗಳನ್ನು ಕೇಳ್ತದೆ ಅಥವಾ 10 ಸೂರ್ಯೋದಯಗಳು, ಅದನ್ನು ದಶಾಹ ಅಂತ ಹೇಳಿ ವ್ಯವಹಾರ ಮಾಡ್ತಾರೆ. ಅಲ್ಲಿ ಹೋಗಿರತಕ್ಕಂತಹ ವ್ಯಕ್ತಿ ಒಂದು ವೇಳೆ ಒಂದು ದಿವಸ ರಾತ್ರಿ ಹೋಗಿಬಿಟ್ಟಿದ್ದ ಅಂತಂದ್ರೆ ರಾತ್ರಿಯ ಯಾಮವನ್ನು ಏನು ಮಾಡ್ತಾರೆ, 3 ಭಾಗವನ್ನು ಮಾಡಿ 2 ಭಾಗವನ್ನು ಹಿಂದಿನ ದಿವಸಕ್ಕೆ ಸೇರಿಸೋದು ಒಂದು ಸಂಪ್ರದಾಯ, ಅಥವಾ 5 ಭಾಗವನ್ನು ಮಾಡಿ 3 ಭಾಗವನ್ನು ಹಿಂದಿನ ದಿವಸಕ್ಕೆ ಸೇರಿಸೋದು. ರಜಸ್ವಲ ಶೌಚದಲ್ಲಿಯೂ ಕೂಡ ಇದೇ ನಿರ್ಣಯವನ್ನು ಪ್ರಾಯ ಹೇಳ್ತಾರೆ. ಆಗ ಏನಾಗ್ತದೆ ಅಂದರೆ ಪ್ರಾಯ ಪ್ರತಿಶತ 60ರಿಂದ 70 ಭಾಗದಷ್ಟು ಹಿಂದಿನ ದಿವಸಕ್ಕೆ ಹೋಗ್ತದೆ. ಒಬ್ಬ ವ್ಯಕ್ತಿ ಉದಾಹರಣೆಗೆ ರಾತ್ರಿ 1 ಗಂಟೆಗೆ ತೀರಿ ಹೋದ ಅಂತ ಇಟ್ಕೊಳ್ಳೋಣ. ಸಾಯಂಕಾಲ 7 ಗಂಟೆಗೆ ಆಗಿಬಿಟ್ರೆ ಹಿಂದಿನ ದಿವಸಕ್ಕೆ ಹೋಗೇ ಹೋಗುತ್ತೆ, ಅದೇನು ಹೆಚ್ಚಿನ ವಿಚಾರ ಇಲ್ಲ. ರಾತ್ರಿ 1 ಗಂಟೆಗೆ ತೀರಿ ಹೋದ, ಆಗ ಅದು ಮಾರನೇ ದಿವಸಕ್ಕೆ ಬರೋದಿಲ್ಲ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಮಾರನೇ ದಿವಸಕ್ಕೆ ಬರ್ತದೆ. ಆದರೆ 12 ಗಂಟೆ 1 ನಿಮಿಷಕ್ಕೆ ಅವನು ಮಾರನೇ ದಿವಸದ ಡೇಟ್ ಅಂತ ಹೇಳಿ ಪರಿಗಣನೆ ಮಾಡ್ತಾನೆ. ಆದರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಮಹಾನಿಶೀಥ ಏನು ಆರಂಭ ಆಗ್ತದೆ, ಮಹಾನಿಶೀಥದ 60 ಭಾಗವನ್ನು ಅಂದರೆ ಹಿಂದಿನ ಭಾಗವನ್ನು ನಾವು ಹಿಂದಿನ ದಿವಸಕ್ಕೆ ಸೇರಿಸ್ತೀವಿ. ಮಹಾನಿಶೀಥದ ಮುಂದಿನ ಭಾಗವನ್ನು ಅದನ್ನು ಮುಂದಿನ ದಿವಸಕ್ಕೆ ಸೇರಿಸ್ಕೊತೀವಿ. ಆದ್ದರಿಂದ 6 ಗಂಟೆಗೆ ಸೂರ್ಯೋದಯ, 6 ಗಂಟೆಗೆ ಸೂರ್ಯಾಸ್ತ ಅಂತ ಇಟ್ಕೊಂಡ್ರೆ ಆಗ ಪ್ರತಿಶತ 3 ಭಾಗವನ್ನು ಮಾಡಿ 1 ಭಾಗವನ್ನು ಮಾರನೇ ದಿವಸಕ್ಕೆ ತಗೊಳ್ಳೋದಾದ್ರೂ ಕೂಡ 4 ಗಂಟೆಗಳ 3 ಭಾಗವನ್ನು ಮಾಡಬೇಕಾಗ್ತದೆ. ಆವಾಗ 8 ತಾಸು ಏನಾಗ್ಬಿಡ್ತದೆ, ಹಿಂದಿನ ದಿವಸಕ್ಕೆ ಹೋಗ್ಬಿಡ್ತದೆ. ಅಂದರೆ ಪ್ರಾಯ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಹಿಂದಿನ ದಿವಸಕ್ಕೇ ಹೋಗ್ತದೆ. ಮುಂದೆ ಏನಾಗ್ತದೆ ಅಂದರೆ 2ರಿಂದ 6ರೊಳಗೆ ಆಗುವಂಥದ್ದು 2ರಿಂದ ಮುಂದಕ್ಕೆ ಎಷ್ಟಕ್ಕೆ ಆದ್ರೂ ಕೂಡ ಅದು ಮಾರನೇ ದಿವಸಕ್ಕೆ ಬಂತು. ಇದು ಏನಪ್ಪ ಅಂತಂದರೆ ಅಶೌಚದಲ್ಲಿ ಈ ರೀತಿ ಒಂದು ಕ್ರಮದ ನಿರ್ಣಯ. ಅಥವಾ ಇನ್ನೊಂದು ಕ್ರಮದಲ್ಲಿ 5 ಭಾಗವನ್ನು ಮಾಡ್ತೀವಿ. ಅಂದರೆ 6 ಗಂಟೆಗೆ ಸೂರ್ಯಾಸ್ತ, 6 ಗಂಟೆಗೆ ಸೂರ್ಯೋದಯ ಅಂತ ಅಪ್ರಾಕ್ಸಿಮೇಟ್ಲಿ ಇಟ್ಕೊಳ್ಳಿ, ಹಿಂದೆ ಇಟ್ಕೊಂಡಂಗೆ. ಇವಾಗ 5 ಭಾಗವನ್ನು ಮಾಡಿದರೆ ಅಂದರೆ 12ರಲ್ಲಿ 5 ಭಾಗ ಮಾಡಿದರೆ ಪ್ರಾಯ 2.25 ಗಂಟೆಯಿಂದ 2 ಗಂಟೆ 20 ನಿಮಿಷದಷ್ಟು ಬರ್ತದೆ. ಆಗಲೂ ಕೂಡ ಏನಾಗ್ತದೆ ಅಂದರೆ 6 ಗಂಟೆಯಿಂದ 7 ಗಂಟೆ ಕಾಲದವರೆಗೂ ಹಿಂದಿನ ದಿವಸಕ್ಕೆ ಹೋಗ್ಬಿಡ್ತದೆ, ಉಳಿದ ಭಾಗ ಮುಂದಿನ ದಿವಸಕ್ಕೆ ಬರ್ತದೆ. ಈ ರೀತಿ 2 ಗಣನಾಕ್ರಮದಲ್ಲಿ ಪ್ರಾಯ ಬಾಹುಲ್ಯೇನ ಇರತಕ್ಕಂತಹ ಭಾಗ ಹಿಂದಿನ ದಿವಸಕ್ಕೆ, ಇನ್ನುಳಿದದ್ದು ಭಾಗ ಮುಂದಿನ ದಿವಸಕ್ಕೆ. ಇದನ್ನು ಇಲ್ಲಿಯೂ ಕೂಡ ಏನು ಮಾಡ್ತೀವಿ ಅಂದರೆ ಸೂರ್ಯೋದಯ ಸೂರ್ಯಾಸ್ತ ಸೇರಿದರೆ ಒಂದು ದಿವಸ ಅಂತ ಪರಿಗಣನೆ ಮಾಡ್ತೀವಿ. ಆದ್ದರಿಂದ ಯಾವತ್ತು ಹೋಗಿರ್ತಾನೋ ಅವತ್ತಿನಿಂದ 10 ದಿವಸದವರೆಗೆ ಅಶೌಚದ ಆಚರಣೆ ಅಂತ ಮಾಡ್ತೀವಿ. 11ನೇ ದಿವಸ ಅಶೌಚದ ನಿವೃತ್ತಿ. ಇದು ಏನಾಗ್ತದೆ ಅಂತಂದರೆ ಒಂದು ಕಡೆ ಮಾಡ್ತಕ್ಕಂಥ ಲೆಕ್ಕ, ಅಂದರೆ ಸೌರಮಾನವನ್ನೇ ಅನುಸರಣೆ ಮಾಡಿಕೊಂಡು ಮಾಡ್ತಕ್ಕಂಥ ಲೆಕ್ಕಗಳನ್ನು ಈ ರೀತಿ ಹಾಕೋತೀವಿ. ಇನ್ನು ಚಾಂದ್ರಮಾನವನ್ನು ಅನುಸರಣೆ ಮಾಡಿ ನಮ್ಮಲ್ಲಿ ಅನೇಕ ಕ್ರಿಯಾಗಳನ್ನು ಮಾಡ್ತೀವಿ. ಇದು ಒಂದು ಕ್ರಮದ, ಇದು ಒಂದು ಕೆಲಸಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಒಂದು ಕಾಲದ ವ್ಯವಸ್ಥೆ. ಚಂದ್ರನ ಗತಿಯನ್ನು ಅನುಸರಣೆ ಮಾಡ್ತೀವಿ. ಚಂದ್ರನ ಗತಿಯನ್ನು ಎಲ್ಲಿ ಅನುಸರಣೆ ಮಾಡ್ತೀವಿ ಅಂತಂದರೆ ಈ ಪೌರ್ಣಿಮಾಂತವಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನು ಮಾಡ್ತೀವಿ. ಅಂದರೆ ಅದು ವ್ರತಬಂಧ, ಉಪನಯನ, ವಿವಾಹ ಇಂಥದ್ದು ಯಾವುದೇ ಆಗಿರಬಹುದು. ಆ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಚಂದ್ರನ ಗತಿಯನ್ನು ಲೆಕ್ಕ ಹಾಕಿಬಿಟ್ಟು ಅದಕ್ಕೇನು ಮಾಡ್ತೀವಿ, ಆ ಗಣನಾ ಕ್ರಮದಲ್ಲಿ ಯಾವ ತಿಥಿ ಯಾವ ಮಾಸ ಬರ್ತದೋ ಅದಕ್ಕನುಸಾರವಾಗಿ ಏನು ಮಾಡ್ತೀವಿ ಅಂತಂದರೆ ಈ ಕೆಲಸಗಳನ್ನು, ಅಂದರೆ ಅದು ಉಪನಯನ ಆಗಿರ್ಬೋದು ಅಥವಾ ವಿವಾಹ ಆಗಿರ್ಬೋದು ಅಥವಾ ಈ
ಯಾವುದು ಉಪನಯನ, ವಿವಾಹ ಮತ್ತು ಅದನ್ನು ನಾಮಕರಣವನ್ನು ಕೂಡ ಪ್ರಾಯ ಏನು ಮಾಡ್ತೀವಿ 11ನೇ ದಿವಸ ಅಂತಲೇ ಹೇಳಿಬಿಡ್ತೀವಿ. ಕೆಲವು ಸರ್ತೆ ಇದನ್ನು ಹಾಕ್ಕೊಳ್ಳೋದಿದೆ. ಪ್ರಾಯ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಚಂದ್ರನ ಗತಿಯನ್ನು ಅನುಸರಣ ಮಾಡ್ತೀವಿ. ಇನ್ನು ನಕ್ಷತ್ರಮಾನದ ಗಣನ, ಸಾಮಾನ್ಯವಾಗಿ ನಾವು ಆಯಾ ನಕ್ಷತ್ರಗಳಲ್ಲಿ ಪೌರ್ಣಿಮಾ ದಿವಸ ಚಂದ್ರ ಇರ್ತಾನೆ. ಉದಾಹರಣೆಗೆ ಚೈತ್ರ ಮಾಸದ ಪೌರ್ಣಿಮಾ ದಿವಸ ನಕ್ಷತ್ರ ಚಿತ್ರಾ ನಕ್ಷತ್ರದಲ್ಲಿ ಚಂದ್ರ ಇದ್ದದ್ರಿಂದ ಚೈತ್ರ ಪೌರ್ಣಿಮಾ ಅಂತ ಕರಿತೀವಿ. ವಿಶಾಖ ನಕ್ಷತ್ರದಲ್ಲಿದ್ದರೆ ವೈಶಾಖ ಪೌರ್ಣಿಮೆ. ಹೀಗೇನೆ ಆಯಾ ಗಣನವನ್ನು ಪ್ರತ್ಯೇಕವಾಗಿ ಆಯಾ ಪ್ರಸಂಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಏನು ಮಾಡ್ತೀವಿ, ತಗೊಳ್ತೀವಿ. ಯಾಕೆ ಈ ವ್ಯತ್ಯಾಸ ಮಾಡಬೇಕು ಅಂತ ಪ್ರಶ್ನೆ. ಇಲ್ಲೊಂದು ಸ್ವಾರಸ್ಯ ಇದೆ. ಎಲ್ಲವೂ ಗಣನ ಒಂದೇ ರೀತಿ ಬರ್ತಾ ಇತ್ತು ಅಂತಂದರೆ ನಾವು ಗಣನಕ್ಕೆ ಬೇರೆ ಬೇರೆ ಹೆಸರಿಡುವಂಥ ಅಗತ್ಯವೇ ಇಲ್ಲ. ಎಲ್ಲವೂ ಗಣನ ಒಂದೇ ರೀತಿ ಬರೋದಿಲ್ಲ. ಏನಾಗ್ತದೆ ಅಂದರೆ ಸೂರ್ಯನ ಉದಯ ಅಸ್ತಗಳನ್ನು ಇಟ್ಟುಕೊಂಡು 30 ದಿವಸಕ್ಕೆ ಒಂದು ತಿಂಗಳು ಅಂತ ಪರಿಗಣನೆ ಮಾಡಿದರೆ ಸೂರ್ಯ ಆ ತಿಂಗಳಿಗೆ ಒಂದು ರಾಶಿಯಲ್ಲಿರ್ತಾನೆ. ಆ ರಾಶಿಯನ್ನು ಮುಂದಿನ ತಿಂಗಳಿಗೆ ಏನು ಮಾಡ್ತಾನೆ, ಚಲಿಸ್ಬಿಡ್ತಾನೆ. ಈ ಸೂರ್ಯನ ಕ್ರಮಣವನ್ನೇ ಸಂಕ್ರಮಣ ಅಂತ ಕರಿತೀವಿ. ಪ್ರತಿ ತಿಂಗಳಲ್ಲಿ ಸಂಕ್ರಮಣದ ಕಾಲಾವಧಿ ಅಂತ ಇರ್ತದಲ್ಲ, ಆ ಸಂಕ್ರಮಣದ ದಿವಸ ಆ ರಾಶಿಯನ್ನು ಬಿಟ್ಟು ಬೇರೆ ರಾಶಿಗೆ ಸೂರ್ಯ ಹೊರಟೋಗ್ತಾನೆ. ಆದ್ದರಿಂದ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯಲ್ಲಿರ್ತಕ್ಕಂತಹದ್ದನ್ನೇ ಸೌರಮಾನದಲ್ಲಿ ಆಯಾ ಮಾಸಗಳು ಅಂತ ಹೇಳಿ ಮೇಷಮಾಸ, ವೃಷಭ ಮಾಸ, ಮಿಥುನ ಮಾಸ ಅಂತಲೇ ಹೇಳ್ತಾ ಬರ್ತಾರೆ. ಕೊನೆಯದಾಗಿರ್ತಕ್ಕಂತಹ ಫಾಲ್ಗುಣ ಮಾಸವನ್ನು ಮೀನಮಾಸ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅಂದರೆ ಸೂರ್ಯನದು ಯಾವ ರೀತಿಯಲ್ಲಿ ವ್ಯತ್ಯಾಸ ಇಲ್ಲದೇನೆ 30 ದಿವಸಗಳಲ್ಲಿ ಸರಿಯಾಗಿ ಈ ಒಂದು ಕ್ರಮಣ ಅಂತನ್ನೋದು ಬಂದುಬಿಡ್ತದಲ್ಲ, ಆ ರೀತಿಯಲ್ಲಿ ಚಂದ್ರಂದು ಬರೋದಿಲ್ಲ. ಚಂದ್ರಂದು ಏನಾಗಿಬಿಡ್ತದೆ, ವ್ಯತ್ಯಾಸ ಆಗ್ತಾ ಬರ್ತದೆ. ಅದು ವರ್ಷಕ್ಕೆ ಈ ಸೂರ್ಯನ ಗತಿಗೂ ಚಂದ್ರನ ಗತಿಗೂ ವ್ಯತ್ಯಾಸ ಎಷ್ಟು ಬರ್ತದೆ ಅಂದರೆ 9 ದಿವಸ ಕೆಲವು ಗಂಟೆಗಳಷ್ಟೇ ವ್ಯತ್ಯಾಸ ಬರ್ತದೆ. 9 ದಿವಸದ ಮೇಲೆ ಕೆಲವು ಗಂಟೆಗಳ ವ್ಯತ್ಯಾಸ ಬರ್ತದೆ. ಆ ಕೆಲವು ಗಂಟೆಗಳ ವ್ಯತ್ಯಾಸ ಮತ್ತು ಈ ದಿವಸಗಳು ಇದನ್ನು 2 ವರ್ಷ ಸೇರಿಬಿಟ್ರೆ 2.5 ವರ್ಷ ಆಗೋಷ್ಟೊತ್ತಿಗೆ ಅದೊಂದು ಅತಿರಿಕ್ತವಾಗಿರ್ತಕ್ಕಂಥ ಒಂದು ಕಾಲ ಅಂತ ಸಿಕ್ಕಿಬಿಡ್ತದೆ. ತಿರ್ಗಾ ನೀವು ಸೂರ್ಯನ ಗತಿಯ ಜೊತೆಗೆ ಚಂದ್ರನ ಗತಿಯನ್ನು ನೀವು ಮ್ಯಾಚ್ ಮಾಡಬೇಕು ಅಂತಂದಾದರೆ ಆಗ ಏನು ಮಾಡಬೇಕಂದ್ರೆ ಈ ಅತಿರಿಕ್ತ ಕಾಲದಲ್ಲಿ ಸೂರ್ಯ ಏನು ಮಾಡಬೇಕು, ಒಂದೇ ರಾಶಿಯಲ್ಲಿ ಸ್ಥಿಮಿತವಾಗಿರಬೇಕು. ಅಂದರೆ ಯಾವುದೋ ಒಂದು ಮಾಸದಲ್ಲಿ ಸಂಚರಣ ಇಲ್ಲದೇನೆ ಯಾವ ರಾಶಿಯಲ್ಲಿರ್ತಾನೋ ಅಲ್ಲೇ ಕೂತ್ಕೋಬೇಕು. ಅವನು ಹಾಗೆ ಕೂತ್ಕೊಳ್ತಕ್ಕಂತಹ ಕಾಲ ಏನಿದೆಯಲ್ಲ ಅದನ್ನು ಮಲಕಾಲ ಅಂತ ಕರೀತಾರೆ. ಆ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಅದನ್ನು ಅಧಿಕ ಮಾಸ ಅಂತ ಹೇಳ್ತೀವಿ. ಇದು ಹೀಗೆ ಏನಾಗ್ತದೆ ಅಂದರೆ ಪ್ರತಿ 2.5ರಿಂದ 2.75 ವರ್ಷದ ಒಳಗಾಗಿ 2 ವರ್ಷ 6 ತಿಂಗಳು 7 ತಿಂಗಳು ಇಷ್ಟರ ಒಳಗಾಗಿ 2 ವರ್ಷ 6 ತಿಂಗಳು 7 ತಿಂಗಳ ಒಳಗಾಗೇ ಏನಾಗಿಬಿಡುತ್ತೆ ಅಂದರೆ ಅದು ಒಂದು ಅಧಿಕವಾದಂಥ ಒಂದು ಕಾಲ ಅಂತ ಹೇಳಿ ಸಿಕ್ಕೋಗ್ಬಿಡುತ್ತೆ. ಹೋದದ್ರಿಂದಾಗಿ ಅದನ್ನು ಏನು ಮಾಡ್ತೀವಿ, ಸೌರಮಾನವನ್ನು ಚಾಂದ್ರಮಾನವನ್ನು ಒಟ್ಟಿಗೆ ಕರ್ಕೊಂಡು ಹೋಗತಕ್ಕಂತಹ ರೀತಿಯಲ್ಲಿ ಯೋಚನೆ ಮಾಡಬೇಕು. ಅಂದರೆ ಆಗ ಆ ಸಂದರ್ಭದಲ್ಲಿ ಸೂರ್ಯನ ಪ್ರಕಾರ, ಸೂರ್ಯನ ಗತಿಯ ಪ್ರಕಾರ 36 ತಿಂಗಳಾಗಿದ್ದರೆ ಚಂದ್ರನ ಗತಿಯ ಪ್ರಕಾರ 24 30 ತಿಂಗಳಾಗಿದ್ದರೆ ಸೂರ್ಯನ ಗತಿಯ ಪ್ರಕಾರ, ಚಂದ್ರನ ಗತಿಯ ಪ್ರಕಾರ 1 ತಿಂಗಳು ಹೆಚ್ಚು ಬಂದ್ಬಿಟ್ಟಿದೆ. ಪುನಃ ಆ 1 ತಿಂಗಳನ್ನು ಸೇರಿಸ್ಕೊಂಡು ಮುಂದೆ ಹೋಗಬೇಕು ಅಂತಂದಾದರೆ ಆವಾಗ ಇದು 30 ಅದು 31 ಸೇರಿಸಿ ಅದನ್ನು ಒಂದೇ ಅಂತ ಮಾಡ್ತಾರೆ. ಉದಾಹರಣೆಗೆ ಈ ವರ್ಷದಲ್ಲಿ ಬಂದಿರತಕ್ಕಂಥ ಶ್ರಾವಣದ ಅಧಿಕ ಮಾಸ. ಆ ಅಧಿಕ ಮಾಸದಲ್ಲಿ ಏನಾಗ್ತದೆ, ಅಲ್ಲಿ 2 ತಿಂಗಳು ಸೂರ್ಯ ಒಂದೇ ರಾಶಿಯಲ್ಲಿ ಸ್ಥಿರವಾಗಿ ಉಳಿದು ಬಿಡ್ತಾನೆ. ಪುನಃ ಮುಂದಕ್ಕೆ ಸಂಚಲನ ಬಂದಂತಹ ಸಂದರ್ಭದಲ್ಲಿ ಸೂರ್ಯ ಮುಂದಿನ ರಾಶಿಗೆ ಕ್ರಮಣವನ್ನು ಮಾಡ್ತಾನೆ. ಈ ರೀತಿ ಇದು ವ್ಯವಸ್ಥೆ
ಕಾಲದಲ್ಲಿ ಇರತಕ್ಕಂತಹ ಗಣನಾಕ್ರಮದಲ್ಲಿ ಈ ರೀತಿ ವ್ಯವಸ್ಥೆ ಇದೆ. ಈ ವ್ಯವಸ್ಥಾವನ್ನು ಯಾವುದನ್ನು ಎಲ್ಲಿ ತಗೋಬೇಕು ಅಂತ ಏನು ನಿಯಮ? ನಮಗೀಗ ಏನಪ್ಪ ಅಂತಂದರೆ ಅಶೌಚದ ಆಚರಣೆಯನ್ನು 10 ದಿವಸದ ಬದಲು ಒಂದು 5 ದಿವಸ ಮಾಡಿಕೊಡ್ರಿ. ಯಾಕಂದರೆ ಒಂದು 5 ದಿವಸ ಕಡಿಮೆ ಆಗಿಬಿಟ್ರೆ ಅಷ್ಟೇ ಅನುಕೂಲ ಆಗ್ತದೆ, ಮಾಡ್ಬೋದು ಅಂತ ಅಂದರೆ ನಾವೇನಂತೀವಿ ಅಂದರೆ ಇವೆಲ್ಲ ಗಣನಾಕ್ರಮ ಯದ್ಯಪಿ ಇದ್ದಾವೆ, ಆದರೆ ಇದನ್ನು ಎಲ್ಲಿ ಬಳಸಬೇಕು ಅಂತ. ಅದಕ್ಕೇ ನಾನು ಹೇಳಿದ್ದು ಜ್ಯೋತಿಷ್ಯ ಅಂದರೆ ಗಣಿತ ಮಾತ್ರ ಅಲ್ಲ, ಗಣಿತದ ಜೊತೆಗೆ ಧರ್ಮಶಾಸ್ತ್ರವೂ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಅಲ್ಲಿ ನಮಗೇನು ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಯಾವುದಕ್ಕೆ ಯಾವುದನ್ನು ವಿನಿಯೋಗ ಮಾಡಿರಿ ಅಂತ ಹೇಳ್ತಾರೋ ಅದಕ್ಕೆ ಮಾತ್ರ ಅದನ್ನು ವಿನಿಯೋಗ ಮಾಡಬೇಕು. ಬಂಗಾರ ನಮ್ಮ ಮನೇಲಿ ಬೇಕಾದಷ್ಟಿದೆ ಅಂತನ್ನೋ ಕಾರಣಕ್ಕೆ ಕಾಲ್ಗೆಜ್ಜೆಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಮೈ ತುಂಬ ಹೇರ್ಕೋಬೋದು, ಕಾಲ್ಗೆಜ್ಜೆಗೆ ಹಾಕ್ಕೊಳ್ಳೋ ಹಂಗಿಲ್ಲ ಬಂಗಾರ, ಹೌದಲ್ವಾ? ಆದ್ದರಿಂದ ಯಾವುದನ್ನು ಅತಿ ಹೆಚ್ಚು ಸಿಗ್ತದೆ ಅಥವಾ ನಮಗದು ಸರಿಯಾಗಿದೆ ಅಥವಾ ನಮಗದು ಬೇಕಾಗಿದೆ, ಅದು ನಮಗೆ ಬರ್ತದೆ ಅಂತ ಅಂತೀವಿ ಅಂತ ಅಂದ ಮಾತ್ರಕ್ಕೆ ಯಾವುದನ್ನು ಎಲ್ಲಿ ಬೇಕಾದ್ರೂ ವಿನಿಯೋಗ ಮಾಡಲಿಕ್ಕೆ ಅಂತ ಬರೋದಿಲ್ಲ. ಯಾವುದನ್ನು ಎಲ್ಲೆಲ್ಲಿ ವಿನಿಯೋಗ ಮಾಡಬೇಕು ಅಂತ ವ್ಯವಸ್ಥೆ ಇದೆ. ಈಗ ಅದನ್ನೇ ಹೇಳಿದ್ನಲ್ಲ, ಜಾತಾ ಶೌಚ ಅಮೃತ ಶೌಚಗಳಲ್ಲಿ ನಾವು ಸೌರಮಾನವನ್ನೇ ತಗೊಳ್ತೀವಿ. ಮತ್ತು ಇದರಲ್ಲಿ ಯಾವುದರಲ್ಲಿ ವ್ರತಬಂಧ ವಿವಾಹಾದಿಗಳು ಮತ್ತು ಪ್ರಥಮ ಕೇಶ ಖಂಡನ ಅಥವಾ ಇಂಥ ಇದರಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಚಾಂದ್ರಮಾನವನ್ನು ತಗೊಳ್ತೀವಿ. ಪೌರ್ಣಿಮಾದಿ ತಿಥಿಗಳನ್ನು ಹಿಡ್ಕೊಂಡು ವ್ಯವಸ್ಥೆ ಮಾಡಬೇಕಾದ್ರೆ ನಕ್ಷತ್ರಮಾನವನ್ನೇ ತಗೊಳ್ತೀವಿ. ಹಿಂಗೆ ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಇದೆ. ಪ್ರಕೃತಿ ಇದನ್ನೆಲ್ಲ ಇಷ್ಟೆಲ್ಲ ಯಾಕೆ ವಿಸ್ತಾರವಾಗಿ ಹೇಳಲಿಕ್ಕೆ ಬಂದೆ? ಯಾಕೆಂದರೆ ಹೀಗೇ ಏಕಾದಶಿ ವಿಚಾರದಲ್ಲೂ ಇದೆ. ಅದರದ್ದು ಒಂದು ದಿವಸ ಹೇಳಬೇಕು, ಪ್ರಾಯ ಸಮಯ ಆದಾಗ ಅದನ್ನೂ ಒಂದು ದಿವಸ ಹೇಳ್ತೀನಿ. ಈ ರೀತಿ ಆಯಾ ಪ್ರಸಂಗಗಳಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಅದನ್ನೇ ತಗೊಳ್ಬೇಕು ಅಂತನ್ನುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಲ್ಲಿ, ಎಲ್ಲಿ ಧರ್ಮಶಾಸ್ತ್ರದಲ್ಲಿ. ಅದನ್ನಿಟ್ಟುಕೊಂಡೇ ನೀವು ನಿರ್ಧಾರ ಮಾಡಬೇಕು ಅಂತ. ಈಗ ದುರ್ಯೋಧನ ಏನು ಹೇಳ್ತಾನೆ, ಪ್ರಕೃತಕ್ಕೆ ಬರೋಣ. ದುರ್ಯೋಧನ ಏನು ಹೇಳ್ತಾನೆ ಅಂತಂದರೆ ಅಜ್ಞಾತವಾಸ ಇನ್ನೂ 6 ತಿಂಗಳು ಉಳಿದಿರೋದ್ರಿಂದ, ಪ್ರಾಯ 5.5 ತಿಂಗಳಿನಷ್ಟು ಕಾಲಾವಧಿ ಉಳಿದಿರೋದ್ರಿಂದ, ತತ್ಪೂರ್ವದಲ್ಲೇ ಅರ್ಜುನ ದೃಷ್ಟಚರನಾದದ್ರಿಂದ, ನಮ್ಮ ಕಣ್ಣಿಗೆ ಬಿದ್ದಿದ್ದರಿಂದ ಅಜ್ಞಾತವಾಸ ಭಂಗ ಆಗಿದೆ ಅಂತನ್ನೋದು ದುರ್ಯೋಧನನ ವಾದ. ಬಂದಿರೋ ಅರ್ಜುನನ ವಾದ ಏನು, ಧರ್ಮಶಾಸ್ತ್ರ ತಿಳಿದವರ ವಾದ ಏನು ಅಂತ ಅಂದರೆ, ಇಲ್ಲ ಅವ್ರದ್ದು ಅಜ್ಞಾತವಾಸ ಮುಗಿದು ಹೋಗಿದೆ. ಅಲ್ಲೇ ಇಬ್ಬರೂ ಒಂದೇ ಕಾಲವನ್ನು ಹೇಳ್ತಿದ್ದಾರೆ. ಒಂದೇ ಕಾಲದಲ್ಲಿ ಇವರು ಮುಗಿದು ಹೋಗಿದೆ ಅಂತ ಇವರು, ಉಳಿದು ಹೋಗಿದೆ ಅಂತ ಅವರು, ಹೇಗೆ ಸಾಧ್ಯ ಅಂತ ಅಂದರೆ ಅದಕ್ಕೆ ಲೆಕ್ಕ ಕೊಡ್ತಾರೆ. ಕಲಾಶ್ಚ ತತ್ರ ಯುಜ್ಯಂತೆ ಮುಹೂರ್ತಾಶ್ಚ ದಿನಾನಿ ಚ ಅರ್ಧಮಾಸಾಶ್ಚ ಮಾಸಾಶ್ಚ ನಕ್ಷತ್ರಾಣಿ ಗ್ರಹಾಸ್ತಥ ಋತವಶ್ಚಾಪಿ ದೃಶ್ಯಂತೆ ತಥಾ ಸಂವತ್ಸರಾಪಿ ಏವಂ ಕಾಲವಿಭಾಗೇನ ಕಾಲಚಕ್ರಂ ಪ್ರವರ್ತತೆ. ಕಲಾ, ಮುಹೂರ್ತ, ದಿನಗಳು ಮತ್ತು ಅರ್ಧಮಾಸ ಅಂದರೆ ಪಕ್ಷ, ಮಾಸ, ಇವೆಲ್ಲವೂ ಸೇರಿ ಏನಾಗ್ಬಿಡ್ತವೆ ಅಂದರೆ ಒಂದು ಕಾಲದ ವಿಭಾಗ ಅಂತ ಹೇಳಿ ಶಾಸ್ತ್ರದಲ್ಲಿ ಪರಿಗಣನೆ ಮಾಡಿದ್ದಾರೆ. ಇದನ್ನಿಟ್ಟುಕೊಂಡೇ ಕಾಲಚಕ್ರ ಅನ್ನೋದು ನಡೀತದೆ. ಅದರಲ್ಲಿ ಕಾಲದ ಅತಿರೇಕ ಕಾಲ ಅಂತ ಅನ್ನೋದು ಬರ್ತದೆ. ಅದರಲ್ಲಿ 2 ಅಧಿಕ ಮಾಸಗಳು 5 ವರ್ಷದಲ್ಲಿ ಬರ್ತವೆ. ಅಂದರೆ 5 ವರ್ಷಕ್ಕೆ 2 ಅಧಿಕ ಮಾಸ ಆಗ್ತದೆ. ಪ್ರಾಯ 2.5 ವರ್ಷಕ್ಕೆ 1 ಅಧಿಕ ಮಾಸ ಅಂದರೆ 5 ವರ್ಷದೊಳಗಾಗಿ ಏನಾಗ್ಬಿಡ್ತದೆ, ಅದು 2 ಅಧಿಕ ಮಾಸ ಆಗ್ಬಿಡ್ತದೆ. ಪಂಚಮೇ ವರ್ಷೇ 2 ಮಾಸವು ಅಧಿಮಾಸಕವು 2 ಅಧಿಕ ಮಾಸಗಳಾಗ್ತವೆ. ತೇಷಾಮಪ್ಯಧಿಕಾ ಮಾಸಾಹ 15 ಕ್ಷಪಾಹ. ಹಾಗೆ ಇವರು ಹೇಳಿರತಕ್ಕಂತಹ ಲೆಕ್ಕದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಲೆಕ್ಕ ಹಾಕ್ಕೊಂಡ್ರೆ 12 ವರ್ಷದ ಒಳಗಾಗಿ 10 ವರ್ಷಕ್ಕೆ ಏನಾಗ್ಬಿಡ್ತು, 4 ಅಧಿಕ ಮಾಸ ಬಂದ್ಬಿಡ್ತು. 11, 12 ಸೇರಿಸಿದಾಗ ಏನಾಯಿತು, 5ನೇ ಅಧಿಕ ಮಾಸ ಬಂತು. ಆಯಿತಾ? 13ನೇ ವರ್ಷದಲ್ಲಿ ಏನಾಗಿದೆ ಅಂತಂದರೆ ಅಧಿಕ ಮಾಸಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕಾಲ ಬಂದ್ಬಿಟ್ಟಿದೆ.
ಅಂದರೆ ಪ್ರಾಯ ಒಂದು ವರ್ಷಕ್ಕೆ ನಾನು ಹೇಳಿದ ಹಾಗೆ 9 ದಿವಸಗಳು ಮೇಲೆ ಕೆಲವು ಗಂಟೆಗಳು ಅಂತ ಏನು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಏನಾಗ್ಬಿಡ್ತದೆ ಅಂತಂದರೆ ಅವರು 13 ವರ್ಷದಲ್ಲಿ 5 ತಿಂಗಳು 6 ದಿವಸ ಸಂಪೂರ್ಣವಾಗಿ ಹೆಚ್ಚಾಗ್ಬಿಟ್ಟಿದೆ. ಅಂದರೆ ಈ ಸಮಯಕ್ಕೆ 12.5 ವರ್ಷ ಅಂತ ಇವನೇನು ಹೇಳ್ತಿದ್ದಾನೆ, ಅವರ ಪ್ರಕಾರ 13 ವರ್ಷ ಸಂಪೂರ್ಣವಾಗಿ ಏನಾಗ್ಬಿಟ್ಟಿದೆ, ಮುಕ್ತಾಯ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅಧಿಕ ಮಾಸ ಇಲ್ಲಿ ಸೇರ್ಕೊಂಡಿದ್ದಂತೆ. ಇದೇ ರೀತಿ ಗಣನ ಮಾಡಬೇಕು ಅಂತ ಏನು ನಿಯಮ ಅಂತಂದರೆ ಪ್ರತಿಜ್ಞಾ ವಿಧಿ, ವ್ರತಬಂಧ, ವಿವಾಹಾದಿಗಳು ಇವು ಎಲ್ಲದರಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಮತ್ತೆ ಚಾಂದ್ರಮಾನವನ್ನೇ ಪರಿಗಣನೆ ಮಾಡಬೇಕು ಅಂತ ಹೇಳಿ ಜ್ಞಾನಿಗಳೆಲ್ಲ ಅಭಿಪ್ರಾಯ ಪಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. 12.5 ವರ್ಷ ವನವಾಸ ಅಜ್ಞಾತವಾಸ ಆದಿಗಳನ್ನು ಪರಿಪಾಲನೆ ಮಾಡಿದವರಿಗೆ ಇನ್ನು 6 ತಿಂಗಳ ಹೆಚ್ಚಿಂದೇನು ಕಷ್ಟ ಅಲ್ಲ ಅವರಿಗೆ. ಯಾಕೆಂದರೆ ಸರ್ವೇ ಪಂಚಮಹಾತ್ಮಾನಃ ಸರ್ವೇ ಧರ್ಮಾರ್ಥ ಕೋವಿದಾಃ. ಪಾಂಡವರಲ್ಲಿ 5 ಜನ ಮಹಾತ್ಮರು, 5 ಜನರು ಧರ್ಮವನ್ನು ತಿಳಿದವರು. ಕೇವಲ ಧರ್ಮರಾಜ ಮಾತ್ರ ಧರ್ಮವನ್ನು ತಿಳಿದವನಲ್ಲ, 5 ಜನರಿಗೂ ಧರ್ಮದ ಬಗ್ಗೆ ಚೆನ್ನಾಗಿ ಪರಿಜ್ಞಾನ ಇದೆ. ಯೇಷಾಂ ಯುಧಿಷ್ಠಿರೋ ರಾಜ ಕಸ್ಮಾತ್ ಧರ್ಮೇ ಪರಾಯಯು. ಅದರಿಂದಾಗಿ ಯಾರಿಗೆ ಯುಧಿಷ್ಠಿರನೇ ಸ್ವಯಂ ರಾಜನಾಗಿದ್ದಾನೋ ಅವರು ಧರ್ಮದಿಂದ ನಿವೃತ್ತರಾಗಿ ಅಧರ್ಮದ ಕಡೆ ಹೆಜ್ಜೆ ಇಡ್ತಾರೆ ಅಂತ ನೀವು ಊಹೆನೂ ಮಾಡಬಾರ್ದು, ತಪ್ಪ ಆ ರೀತಿ ಮಾಡುವಂಥದ್ದು. ಆದ್ದರಿಂದಾಗಿ ಅಲುಬ್ಧಾಶ್ಚೈವ ಕೌಂತೇಯಾಹ ಕೃತವಂತಶ್ಚ ದುಷ್ಕರಂ. ಅವರು ಲೋಭದಿಂದಾಗಿ ಪ್ರಕಟರಾಗಿದ್ದಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಯಾವನಿಗೆ ಇಷ್ಟು ಸುದೀರ್ಘ ಕಾಲದವರೆಗೇನೆ ಶಿಕ್ಷಾರೂಪದಲ್ಲಿ ವನವಾಸ ಅಜ್ಞಾತವಾಸಾದಿಗಳನ್ನು ಮಾಡಲಿಕ್ಕೆ ಗೊತ್ತಿದೆ, ಅವನು ಇನ್ನು 6 ತಿಂಗಳು ತಾನು ಯಾಕೆ ಇದನ್ನು ಅತಿಕ್ರಮಣ ಮಾಡಲಿಕ್ಕೆ ಹೋಗ್ತಾನೆ? ಸರ್ವಸಮರ್ಥನಾದಂಥವನು ತಿರುಗಿ ಬೀಳಬೇಕಾಗಿತ್ತಂದರೆ 12 ವರ್ಷದಕ್ಕಿಂತ ಮುಂಚೆನೇ ತಿರುಗಿ ಬೀಳ್ತಿದ್ದ. 12 ವರ್ಷವೂ 13 ವರ್ಷವೂ ಮಾಡಿಕೊಂಡ ನಂತರದಲ್ಲಿ ಈ ರೀತಿಯಲ್ಲಿ ಕೊನೆಯ ಕಾಲಕ್ಕೆ ತಿರುಗಿ ಬೀಳೋದು ಅಂತ ಅನ್ನೋದಿಲ್ಲ. ಆದ್ದರಿಂದಾಗಿ ಅಲುಬ್ಧಾಶ್ಚೈವ ಕೌಂತೇಯ ನಚಾಪಿ ಕೇವಲಂ ರಾಜ್ಯಂ ಇಚ್ಛೇಯುಸ್ತೆ ಅನಪಾಯತಃ. ಆದ್ದರಿಂದಾಗಿ ಅವರು ಉಪಾಯವನ್ನು ಬಿಟ್ಟು ಉಪಾಯವನ್ನು ಮಾಡದೇನೆ ಅವರು ಕೇವಲ ರಾಜ್ಯದ ಲೋಭದಿಂದ ಬರ್ತಾರೆ ಅಂತ ಅನ್ನೋದು ಸರಿಯಾದದ್ದಲ್ಲ. ಆದ್ದರಿಂದಾಗಿ ಕ್ಷತ್ರಿಯನ ವ್ರತ ಧರ್ಮವನ್ನು ಬಿಡಬಾರ್ದು ಅಂತ ಅನ್ನೋದು ಮೊದಲನೇದ್ದು. ಅವರು ಸುಕ್ಷತ್ರಿಯ ವ್ಯಕ್ತಿಗಳು, ಅವರು ಧರ್ಮವನ್ನು ಬಿಡಲಿಕ್ಕೆ ಹೊರಟವರಲ್ಲ. ಯಶ್ಚ ಅನೃತಃ ಇತಿ ಖ್ಯಾಯೇತ್ ಯಶ್ಚ ಗಚ್ಚೇತ್ ಪರಾಂಗತಿಂ ವ್ರಣೀಯುರ್ ಮರಣಂ ಪಾರ್ಥಾಹ ನಾನೃತತ್ವಂ ಕಥಂಚನ. ಯಾವುದು ಜಗತ್ತಿನ ದೃಷ್ಟಿಯಲ್ಲಿ ಸುಳ್ಳು ಅಂತ ಹೇಳ್ತಾರೋ ಅದನ್ನು ಕೂಡ ಅವರು ಅನುಷ್ಠಾನ ಮಾಡೋದಿಲ್ಲ. ಜಗತ್ತೇ ಒಂದು ವೇಳೆ ಯಾವುದನ್ನು ಸುಳ್ಳು ಅಂತ ಪರಿಗಣನೆ ಮಾಡುತ್ತೆ, ಅದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಹೋಗೋರಲ್ಲ ಯಾರು? ಪಾಂಡವರು. ಆದ್ದರಿಂದಾಗಿ ಮರಣವನ್ನಾದರೂ ಬೇಕಾದರೆ ಅವರು ಒಪ್ಕೊಳ್ಬಲ್ಲರೇ ಹೊರತಾಗಿ ಧರ್ಮ ಪರಿತ್ಯಾಗವನ್ನು, ಸುಳ್ಳು ಹೇಳೋದನ್ನು ಎಂದಿಗೂ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದಾಗಿ ತಸ್ಮಾದ್ ಯದತ್ರ ಕಲ್ಯಾಣಂ ಲೋಕೆ ಸದ್ಭಿರ್ ಅನುಷ್ಠಿತಂ ತಥಾ ಸಂವಿಧೀಯತಾಂ ಕ್ಷಿಪ್ರಂ ಮಾನೋ ಹ್ಯರ್ಥೋ ಅಧಿಗತಾತ್ಪರಾನ್. ಆದ್ದರಿಂದಾಗಿ ನನ್ನ ಪ್ರಕಾರ ಅಂದರೆ ಶಾಸ್ತ್ರದ ಪ್ರಕಾರ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಅರ್ಜುನ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ಕಂಡಿದ್ದಾನೆ. ಆದ್ದರಿಂದಾಗಿ ಅರ್ಜುನ ಕಂಡ ನಂತರದಲ್ಲಿ ಅಜ್ಞಾತವಾಸ ಮುಗಿದಿಲ್ಲ ಅಂತ ಉದ್ಘೋಷಣೆ ಮಾಡೋದು ತಪ್ಪು. ಅಂದರೆ ಭೀಷ್ಮಾಚಾರ್ಯರು ತಮ್ಮ ಸಮಕ್ಷಮದಲ್ಲಿ ಪ್ರಕಟವಾಗಿ ಈ ವಿಷಯದಲ್ಲಿ ಅಧರ್ಮ ಆಗೋದಕ್ಕೆ ನನ್ನ ಸಮ್ಮತಿ ಇಲ್ಲ ಅಂತ ಒಂದೇ ಅಭಿಪ್ರಾಯವನ್ನು ಏನು ಮಾಡಿಬಿಟ್ರು, ಯುಕ್ತಿ ಪುರಸ್ಸರವಾಗಿ ಮಂಡನ ಮಾಡಿದರು. ಆಮೇಲೆ ಇನ್ನೊಂದು ಹೇಳ್ತೀನಿ, ದುರ್ಯೋಧನ ಯುದ್ಧ ಆಗ್ತದೆ ಅಂತಂದರೆ
ನಿಯಮೇನ ಯುದ್ಧ ಮಾಡೋನಿಗೆ ನಾವು ಯುದ್ಧ ಮಾಡಲಿಕ್ಕೆ ಹೊರಟಿದ್ದೀವಿ, ನಾವೆಲ್ಲ ಭಾಳ ಬಲಿಷ್ಠರಿದ್ದೀವಿ, ನಮಗೆ ಭಾಳ ಸಾಮರ್ಥ್ಯ ಇದೆ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳ ಸಂಪತ್ತಿ ಇದೆ, ನಮ್ಮ ಹತ್ರ ಚತುರಂಗ ಬಲದ ಸೈನ್ಯ ಇದೆ ಅಂದ ಮಾತ್ರಕ್ಕೆ ನಾವೇ ಗೆಲ್ತೀವಿ ಅಂತ ನಿಶ್ಚಯ ಇಲ್ಲ. ಯುದ್ಧದ ಪರಿಣಾಮ ಅದು ಜಯ ಆಗ್ಬೋದು ಅಥವಾ ಅಪಜಯವೂ ಆಗ್ಬೋದು. ಅದಕ್ಕೋಸ್ಕರವಾಗಿ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಬಂದಾನೆ ಅಂತಂದ ಮೇಲೆ ಇದರಲ್ಲಿ ಯಾರಿಗೋ ಒಬ್ರಿಗೆ ಜಯ ಇನ್ನೊಬ್ರಿಗೆ ಪರಾಜಯ ಅಂತನ್ನೋದು ಸಿದ್ಧವಾದದ್ದು. ಅದಕ್ಕಾಗಿ ಏನು ಮಾಡು ಅಂತಂದರೆ ಬಂದಂತಹ ವ್ಯಕ್ತಿಯ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧನಾಗು ಅಂತ ಪ್ರಾಪ್ತವಾದ ಅರ್ಜುನನ ಬಗ್ಗೆ ಸರಿಯಾದ ವಿವೇಕವನ್ನು ಕೊಟ್ಟರು. ಇನ್ನೊಂದು ಮಾತು ಹೇಳ್ತೀನಿ, ದ್ರೋಣಾಚಾರ್ಯರು ಹೇಳಿರುವಂತಹ ಮಾತನ್ನೇ ಪುನರುಚ್ಚಾರ ಮಾಡ್ತಾರೆ. ಏಕೋಪಿ ಸಮರೇ ಪಾರ್ಥ ಪೃಥಿವೀಂ ನಿರ್ದಹೇತ್ ಶರೈಃ ಭ್ರಾತೃಭಿಃ ಸಹಿತೋ ವೀರೈಃ ಕಿಂ ಪುನಃ ಕೌರವಾನ್ ರಣೇ. ಒಬ್ಬನೇ ಇಡೀ ಸಮಗ್ರ ಭೂಮಂಡಲವನ್ನು ಸುಡ್ಲಿಕ್ಕೆ ಸಮರ್ಥನಾದಂಥವನ ಅರ್ಜುನ. ಇನ್ನು ಅವನ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡ್ರೆ ಏನು ಮಾಡ್ತಾರೆ ಅಂತ ಹೇಳಿ ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ. ಆಮೇಲೆ ನೀವು ಅವ್ರ ಎದುರಿಗೆ ತಾಳವಂಥವ್ರಲ್ಲ. ಅವನೇ ಇಡೀ ಸಮಗ್ರ ಭೂಮಂಡಲ ಸುಡಬಲ್ಲ ಅಂತಂದರೆ ಇನ್ನು ಅವನ ಜೊತೆಗೆ ಅಣ್ಣ ತಮ್ಮಂದರೂ ಸೇರಿಕೊಂಡ್ರೆ ಭೂಮಂಡಲವನ್ನೇ ಸುಟ್ಟು ಹಾಕಬಲ್ಲವನು ಇವನೊಬ್ಬವನು ಅಂತಂದರೆ ಅವರು ಒಬ್ಬೊಬ್ಬರು ಭೂಮಂಡಲವನ್ನು ಸುಡ್ಲಿಕ್ಕೆ ಸಮರ್ಥರಾದವರು. ಅವ್ರ ಜೊತೆಗೆ ನೀವು ಎಷ್ಟೊತ್ತಿನವರೆಗೆ ಯುದ್ಧ ಮಾಡಬಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಬಂದದ್ದಾಗಿ ಹೋಗಿದೆ, ಯುದ್ಧನೇ ಮಾಡಬೇಕು ಅಂತೇನಿಲ್ಲ. ನಿನಗೂ ಸಾಕಷ್ಟು ಬಲ ಇದೆ. ಬಲ ಸಮೇತನಾಗಿ ಬಂದಿದ್ದರೂ ಕೂಡ ಮನುಷ್ಯ ತಾನೆಷ್ಟು ಉನ್ನತ ವ್ಯಕ್ತಿ ಆದ ಮೇಲೆ ಬಾಗುತ್ತಾನೋ ಅವನ ಬಾಗುವಿಕೆಗೆ ಏನಾಗ್ತದೆ ಅಂದರೆ ಅಷ್ಟು ಬೆಲೆ ಹೆಚ್ಚಾಗ್ತದೆ. ನೋಡೋರೆಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಲ್ಲ, ಅಷ್ಟು ಉನ್ನತನಾದಂಥವನು ಬಗ್ಗಿಬಿಟ್ಟ ಅಂದರೆ ಅವನಿಗೆ ಮರ್ಯಾದೆ ಕಡಿಮೆ ಆಯಿತು ಅಂತ ಭಾವಿಸೋದು ಮೂರ್ಖತನ. ಜ್ಞಾನ ಇಲ್ಲದೆ ಇದ್ದವನು ಆ ರೀತಿ ಮಾತಾಡ್ತಾನೆ. ಬಗ್ಗಿದಾನೆ ಅಂತಂದರೆ ಭಾಳ ಹಿನ್ನೆಲೆ ಇಟ್ಕೊಂಡೇ ಏನು ಮಾಡಿರ್ತಾನೆ, ಅವನು ಬಗ್ಗಿರ್ತಾನೆ. ಅದರಿಂದಾಗಿ ತಸ್ಮಾತ್ ಸಂಧಿಂ ಕುರುಶ್ರೇಷ್ಠ ಕುರುಷ್ವ ಯದಿ ಮನ್ಯಸೆ. ಒಂದು ವೇಳೆ ನಿನಗೆ ಜಗಳ ಬೇಡ ಅಂತಿದ್ದರೆ ಸಂಧಿ ಈಗಲೂ ಮಾಡ್ಕೋ, ತಪ್ಪು ಅಂತೇನು ಹೇಳೋದಿಲ್ಲ ನಾನು, ಯೋಗ್ಯವಾದದ್ದೇ. ಅದಕ್ಕೆ ರಾಜನೀತಿಯಲ್ಲೇನಿದೆ, ಒಳ್ಳೆಯ ಪ್ರಾಶಸ್ತ್ಯವೇ ಇದೆ. ಆ ಮಾರ್ಗ ಕುತ್ಸಿತವಾದ ಮಾರ್ಗ ಏನಲ್ಲ ಅಂತ ಹೇಳಿ ಒಳ್ಳೆಯ ಮಾರ್ಗದ ಬಗ್ಗೆ ಪ್ರಶಂಸಾಪರವಾದಂತಹ ಮಾತುಗಳನ್ನು ಆಡ್ತಾರೆ. ಅಂದರೆ ಆ ಮಾರ್ಗ ನೀನು ಹಿಡಿಯೋದಾದರೆ ಅದನ್ನು ತಪ್ಪು ಅಂತ ಹೇಳಿ ಭಾವಿಸ್ಕೊಂಡು ಬಿಟ್ಟಿದ್ದೆ ಇಷ್ಟು ದಿವಸ ಅಂತ ಹೇಳಿ ದುಃಖ ಪಡಬೇಡ. ಬಹುಕಾಲ ಕಳೆದ ನಂತರದಲ್ಲಿ ಸಂಧಿ ಮಾಡ್ಕೊಳ್ಬೋದಿತ್ತೋ ಏನೋ, ಯಾರೂ ಆ ವಿಷಯವನ್ನು ಆ ಕಾಲಕ್ಕೆ ಪ್ರಸ್ತಾಪನೆ ಮಾಡಲಿಲ್ಲ ಅಂತ ಅಂದ್ಕೋಬೇಡ. ಸಂಧಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತು ಅದು ನೀಚವಾದ ಮಾರ್ಗ ಏನಲ್ಲ ಅಂತ ಹೇಳಿ ಸಂಧಿಯ ಬಗ್ಗೆ ಪ್ರಶಂಸಾಪರವಾದಂತಹ ಮಾತುಗಳನ್ನು ಆಡ್ತಾರೆ. ಅಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಕೆಡದೇ ಇರಲಿಕ್ಕೆ ಒಳ್ಳೆಯವನಾಗಲಿಕ್ಕಲ್ಲ. ಒಳ್ಳೆಯವನಾಗುವುದು ಅನ್ನೋದು ಬೇರೆ, ಕೆಡದೇ ಇರೋದು ಅನ್ನೋದು ಬೇರೆ. ಕೆಟ್ಟಿಲ್ಲ ಅಂದ ಮಾತ್ರ ಒಳ್ಳೆಯವನಾಗಿದ್ದಾನೆ ಅಂತ ಭಾವಿಸಬಾರ್ದು. ಎರಡಕ್ಕೂ ತುಂಬ ಅಂತರ ಇದೆ. ಪದಾರ್ಥ ಕೆಟ್ಟಿಲ್ಲ ಅಂದ ಮಾತ್ರಕ್ಕೆ ತುಂಬ ಚೆನ್ನಾಗಿದೆ ಅಂತ ಭಾವಿಸೋ ಅಗತ್ಯ ಇಲ್ಲ. ಕೆಡ್ಲಿಕ್ಕೆ ಬಂದಿದೆ ಅಂತ ಬೇಕಾದ್ರೆ ಆಗ್ಬೋದು, ಇನ್ನೂ ಕೆಟ್ಟಿಲ್ಲ ಅಂತ ಅಷ್ಟೇ ಅಭಿಪ್ರಾಯ ಇದೆ. ಕೆಟ್ಟಿಲ್ಲ ಅಂದರೆ ಕೆಟ್ಟಿಲ್ಲ ಅಂತ ಅಷ್ಟೇ ಅಭಿಪ್ರಾಯ ಇದೆ. ಆದ್ದರಿಂದಾಗಿ ಸಂಧಿಯನ್ನು ಮಾಡ್ಕೋ ಅಂತ ಹೇಳಿದರೆ ದುರ್ಯೋಧನ ಅದರಲ್ಲಿರ್ತಕ್ಕಂತಹ ಸಾರಾಸಾರವನ್ನು ವಿವೇಚನೆ ಮಾಡೋದಿಲ್ಲ. ಹೌದು, ಹೇಳಿದ್ರಿ ಇವರು ಹೇಳಿದ್ದರಲ್ಲಿ ಸತ್ಯಾಂಶ ಇದೆ ಅಂತಂದಾದಾಗ ಸಂಧಿಯ ಬಗ್ಗೆ ಯಾಕೆ ವಿಚಾರ ಮಾಡಬಾರ್ದು ಅಂತ ದುರ್ಯೋಧನನ ತಲೆಗೆ ಬರಲಿಲ್ಲ. ಉತ್ತರ ಕ್ಷಣದಲ್ಲಿ ಹೇಳ್ತಾನೆ ದುರ್ಯೋಧನ, ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವಾನಾಂ ಪಿತಾಮಹ ಗ್ರಾಮಂ ಸೇನಾಂಚ ದಾಸೀಶ್ಚ ದ್ರವ್ಯಂ ಸ್ವಲ್ಪಮಪಿ ಪ್ರಭೋ ಯುದ್ಧೋಪಚಾರಿಕಂ ಯತ್ತು ತತ್ಶೀಘ್ರಂ ಸಂವಿಧೀಯತಾಂ. ನೀವೇನು ಹೇಳ್ತಿದ್ದೀರಲ್ಲ ಪಾಂಡವರಿಗೆ ರಾಜ್ಯವನ್ನು ಕೊಡ್ರಿ ಅಂತ, ಸರ್ವತಾ ಸಾಧ್ಯ ಇಲ್ಲ. ಗ್ರಾಮಗಳನ್ನು ಕೊಡೋದಿಲ್ಲ, ಸೇನೆಯನ್ನು ಕೊಡೋದಿಲ್ಲ. ಸ್ವಲ್ಪ ದುಡ್ಡು ಕೊಟ್ಬಿಡಪ್ಪ ಬದುಕೊಂಡ್ಬಿಡ್ತೀವಿ ಎಲ್ಲೋ ಒಂದು ಮೂಲೆಗೆ ಹೋಗಿ, ಅದನ್ನು ಕೊಡಲ್ಲ ನಾವು. ಯುದ್ಧಕ್ಕೇನೋ ವಾಸ್ತವದಲ್ಲಿ ಔಪಚಾರಿಕವಾಗಿರ್ತಕ್ಕಂಥ ಆರಂಭಕ್ಕೇನು ಬೇಕಲ್ಲ ಅದನ್ನ ಮಾಡಿರಿ, ಯುದ್ಧವನ್ನು ಮಾಡೋಣ. ಅವನಿಗೋಸ್ಕರವಾಗಿ ಸಂಧಿಯನ್ನು ಮಾಡಿಕೊಳ್ಳೋದು ಎಂಬುದು, ಪಾಂಡವರಿಗೋಸ್ಕರ ಸಂಧಿಯನ್ನು ಮಾಡಿಕೊಳ್ಳೋದು ಅನ್ನೋದು ನನ್ನ ಹತ್ತಿರದಲ್ಲಿ ಆ ಪ್ರಸ್ತಾಪವನೇ ಇಲ್ಲ.
ಅಂತ ನೇರವಾಗಿ ಆ ಮಾತನ್ನು ಹೇಳಿದ ತಕ್ಷಣ ನಿಷೇಧ ಮಾಡಿಬಿಟ್ಟ. ಭೀಷ್ಮಾಚಾರ್ಯರು ಆದರೂ ಅಂತಾರೆ, ತಾತ ಅತ್ರ ಮಾಮಿಕಾ ಬುದ್ಧಿ ಶ್ರೂಯತಾಂ ಯದಿ ರೋಚತೆ ಸರ್ವಥಾ ಹಿ ಮಯಾ ಶ್ರೇಯ ವಕ್ತವ್ಯಂ ಕುರುನಂದನ ಕ್ಷಿಪ್ರಂ ಬಲಂ ಚತುರ್ಭಾಗಂ ಗೃಹ್ಯ ಆಗಚ್ಛ ಪುರಂ ಪ್ರತಿ. ನೋಡಪ್ಪ, ಆಗಲಿ, ನಾನೊಂದು ಬುದ್ಧಿವಾದ ಹೇಳ್ತೀನಿ ಕೇಳು. ಏನಂದರೆ, ನಿನಗೆ ಶ್ರೇಯಸ್ಸು ಆಗೋದನ್ನೇ ಯಾವಾಗಲೂ ನಾನು ನಿನ್ನ ಪಕ್ಷದಲ್ಲಿ ನಿಂತ್ಕೊಂಡು ಹೇಳಬೇಕು. ಅದಕ್ಕಾಗಿ ಒಂದು ವಿಚಾರ ಹೇಳ್ತೀನಿ. 1/4 ಭಾಗದಷ್ಟು ಸೈನ್ಯ ತೊಗೊಂಬಿಡು, ನೀನು ಗೋವುಗಳನ್ನು ಹೊಡ್ಕೊಂಡು ಹಸ್ತಿನಾವತಿಗೆ ಮುಖ ಮಾಡ್ಕೊಂಡು ಹೋಗಿಬಿಡು. ಅಂದರೆ ಬಂದವ್ರ ಜೊತೆಗೆ ಯುದ್ಧವನ್ನು ನಾವು ಮಾಡ್ತೀವಿ, ಬಂದವ್ರ ಜೊತೆಗೆ ಯುದ್ಧ ನಾವು ಮಾಡ್ತೀವಿ, ಗೋವುಗಳನ್ನು ಕದ್ದುಕೊಂಡು ನೀ ಹೋಗಿಬಿಡು ಅಂತ ಏನು ಮಾಡ್ತಾರೆ ಭೀಷ್ಮಾಚಾರ್ಯ ಹೇಳ್ತಾರೆ. ಆವಾಗ ದ್ರೋಣಾಚಾರ್ಯರಂತಾರೆ, ಯುದ್ಧ ಮತ್ತು ಸಂಧಿ ಎರಡರ ಮಧ್ಯದಲ್ಲಿ ಯುದ್ಧವನ್ನು ಜಗತ್ತಿನಲ್ಲಿ ಬಯಸೋದು ನನ್ನ ಪ್ರಕಾರ ತಪ್ಪು. ಸಂಧಿಯನ್ನು ಬಯಸೋದು ಶ್ರೇಷ್ಠ. ಯಾಕೆ ಅಂದರೆ ಸಂಧಿಯಿಂದ ಏನಾಗೋದಿಲ್ಲ, ಪ್ರಾಣಹಾನಿ ಆಗೋದಿಲ್ಲ. ಯುದ್ಧದಿಂದ ಬಹುತರ ಪ್ರಾಣಹಾನಿ ಆಗ್ತದೆ. ಆದ್ದರಿಂದ ಆ ಪ್ರಾಣಹಾನಿಯ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಅಭಿಪ್ರಾಯಕ್ಕೆ ಹೆಚ್ಚು ಪುಷ್ಟಿಯನ್ನು ಯಾರೂ ಏನು ಮಾಡಬಾರ್ದು, ಆರಂಭದಲ್ಲಿಯೇ ಕೊಡಬಾರ್ದು. ಮೊದಲಿಗೆ ಸಾಧ್ಯವಾದಷ್ಟು ಸಂಧಿಯ ಬಗ್ಗೆ ಯೋಚನೆ ಮಾಡಬೇಕು. ಆದ್ದರಿಂದಾಗಿ ನೀನು ಭೀಷ್ಮಾಚಾರ್ಯರು ಹೇಳ್ದ ಹಾಗೆ 1 ಭಾಗ ಸೈನ್ಯವನ್ನು ತಗೊಂಡು ನೀನು ಹೊರಟು ಬಿಡು. ನಾನು ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಇವರೆಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತೀವಿ. ರಾಜ ಸುರಕ್ಷಿತನಾಗಿರ್ತಾನೆ, ನಾವೆಲ್ಲರೂ ಇರಬೇಕಾದ್ರೆ ನೀನು ಹೋಗಿರ್ತೀಯ ಹೇಗಿದ್ದರು. ಅದಕ್ಕೋಸ್ಕರವಾಗಿ ನಾವು ಅವರನ್ನೆಲ್ಲರನ್ನು ಅರ್ಜುನನ ಪಕ್ಷವನ್ನು ವಹಿಸಿ ಯಾರೇ ಬಂದ್ರೂ ಅವ್ರ ಜೊತೆಗೆ ನಾವು ಯುದ್ಧವನ್ನು ಮಾಡ್ಕೊತೀನಿ ಅಂತ ಹೇಳಿದರು. ನೋಡಿ, ಮತ್ತೆ ಪುನಃ ಒಂದು ಸರ್ತಿ ಅಶ್ವತ್ಥಾಮಾಚಾರ್ಯರ ಮಾತನ್ನು ಇಲ್ಲಿ ನೆನಪಿಸ್ಕೋಬೇಕು. ಏನಂದರೆ, ಪುನಃ ಪುನಃ ದುರ್ಯೋಧನನೆಂಬತಕ್ಕಂತಹ ಕೆಂಡವನ್ನು ಸೆರಗಿನಿಂದ ಮುಚ್ಚಿಕೊಂಡು ಉಳಿಸ್ಕೊಳ್ಳಿಕ್ಕೆ ಏನು ಮಾಡ್ತಿದ್ದಾರೆ, ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವರು ಎಲ್ಲರೂ ಕೂಡ ವಾಸ್ತವದಲ್ಲಿ ಧಾರ್ಮಿಕರಾದಂಥವರು, ಧರ್ಮದಲ್ಲಿ ಶ್ರದ್ಧಾಳುಗಳಾಗಿರತಕ್ಕಂಥ ವ್ಯಕ್ತಿಗಳು. ಈ ಶ್ರದ್ಧಾಳುಗಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಒಂದಾವೃತ್ತಿ ದುರ್ಯೋಧನನ ಮೇಲೆ, ದುರ್ಯೋಧನನ ಆಧಿಪತ್ಯದ ಮೇಲೆ, ಅದನ್ನು ಉಳಿಸಬೇಕು ಅನ್ನೋದರ ಮೇಲೆ ಹಠ ಬಂದಿದ್ದು ಮತ್ತು ಅದಕ್ಕೆ ತಕ್ಕ ಹಾಗೆ ನಡೆದುಕೊಂಡಿರ್ತಕ್ಕಂಥ ವಿಚಾರಗಳು ಏನಾಗ್ತವೆ, ಅಲ್ಲಲ್ಲಿ ಪ್ರಸಕ್ತ ಆಗ್ತಾ ಹೋಗ್ತವೆ, ಎಲ್ಲೆಲ್ಲಿ ಬರ್ತಾ ಹೋಗ್ತವೆ. ಅದನ್ನು ಶ್ರೀಮದಾಚಾರ್ಯರು ಏನು ಮಾಡ್ತಾರೆ, ಪ್ರತಿಯೊಂದು ಕಡೆಗೆ ಎತ್ತಿ ಎತ್ತಿ ತೋರಿಸ್ತಾರೆ. ಆದ್ದರಿಂದ ಇದರ ಮುಂದೆ ಇಷ್ಟರವರೆಗೆ ಯಾವ ಮಾತುಗಳನ್ನು ಕೇಳಿರಲಿಲ್ಲಲ್ಲ ದುರ್ಯೋಧನ, ಈ ಮಾತನ್ನು ವಾಸ್ತವದಲ್ಲಿ ಕೇಳಲಿಕ್ಕೆ ಹೊರಡ್ತಾನೆ. ದುರ್ಯೋಧನ ಮಾತು ಕೇಳ್ತಾನೆ ಅಂದರೆ ಅದರಲ್ಲಿ ತುಂಬ ಕಾರಣ ಇದೆ. ಮಾತೇ ಕೇಳದೆ ಇದ್ದವನು ಅವನು ಮಾತು ಕೇಳಲಿಕ್ಕೆ ಹೊರಟ ಅಂತಂದರೆ ಅಲ್ಲಿ ಆಂತರ್ಯ ಏನಿರಬೇಕಲ್ಲ, ಅದನ್ನು ಹೇಳ್ತಾರೆ. ಏನಂಬುದನ್ನು ನಾಳಿನ ದಿವಸ